ಶ್ರೀಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಃ ಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಸ್ವಸ್ತಿಸ್ತೋಷೇಷಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಪಠನ ಶ್ರವಣಮಾತ್ರೇಣ ಮುಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾವಧುನೋದರಪಟುತರೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣೆ ಅದ್ಯ ಕಥಾನುವಾದೇ ಸ್ಥಿತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಗುರುಭ್ಯೋ ನಮಃ. ಹನುಮಂತ ದೇವರು ದಕ್ಷಿಣ ಸಮುದ್ರವನ್ನು ಹಾರಿ ತೆರಳಿದ್ದಾರೆ. ಆಗ ಸಮುದ್ರವನ್ನು ಹಾರಬೇಕಾದ್ರೆ ಹನುಮಂತ ದೇವರ ಸೌಂದರ್ಯ ಹೇಗಿತ್ತು, ಆ ಸೌಂದರ್ಯವನ್ನು ನೂರಾರು ಶ್ಲೋಕಗಳಿಂದ ವಾಲ್ಮೀಕಿ ಋಷಿ ಮುನಿ ಪುಂಗವರು ವರ್ಣನೆಯನ್ನು ಮಾಡ್ತಿದ್ದಾರೆ. ಈ ಎಲ್ಲ ಉದಾಹರಣೆಗಳನ್ನು ನಾವು ಮನಸ್ಸಿನಲ್ಲಿ ಪುನಃ ಪುನಃ ಕೇಳೋದ್ರಿಂದ ನಮ್ಮ ಕಷ್ಟ ಕಾಲದಲ್ಲಿ ಹನುಮಂತ ದೇವರು ಹಾರಿ ಹೋಗುವ ಈ ದೃಶ್ಯ ನಮ್ಮ ಮನಸ್ಸಿನ ಭಿತ್ತಿಯಲ್ಲಿ ಅದು ಅಚ್ಚೊತ್ತಿ ಹಾಗೇ ಇರುತ್ತೆ. ಆದ್ದರಿಂದ ಎಲ್ಲ ಭಕ್ತರು ಕೂಡ ಅತ್ಯಂತ ಶ್ರದ್ಧೆಯಿಂದ ಸೌಂದರ್ಯದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾ ಇರುವಂತಹ ಸೌಂದರ್ಯದಲ್ಲಿ ಔದಾಸೀನ್ಯವನ್ನು ಮಾಡದೆ ಅತ್ಯಂತ ಆಸಕ್ತಿಯಿಂದ ಇದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಹನುಮಂತ ದೇವರು ಸಮುದ್ರವನ್ನು ದಾಟಬೇಕಾದ್ರೆ ನೂರಾರು ವಿಧದಲ್ಲಿ ಅವರು ಕಂಡರು, ಅವರು ಹೇಗೆ ಕಾಣಿಸ್ತಾ ಹೋದರು ಅನ್ನೋದನ್ನು ಅನೇಕ ದೃಷ್ಟಾಂತಗಳ ಪುರಸ್ಸರವಾಗಿ ವಾಲ್ಮೀಕಿ ಋಷಿಗಳು ವರ್ಣನೆಯನ್ನು ಮಾಡ್ತಿದ್ದಾರೆ. 55ನೇ ಶ್ಲೋಕದಲ್ಲಿ, ಸುಂದರಕಾಂಡದ 55ನೇ ಶ್ಲೋಕದಲ್ಲಿ ತಸ್ಯ ವೇಗ ಸಮಾಧೂತೈ ಪುಷ್ಪೈಸ್ತೋಯಮದೃಶ್ಯತಂ ತಾರಾಭಿರಭಿರಾಮಾಭಿಃ ಉದಿತಾಭಿರಿವಾಂಬರಂ. ವೇಗವಾಗಿ ಹನುಮಂತ ದೇವರು ಹಾರಿ ಹೋಗ್ತಾ ಇದ್ದಾರೆ. ಅವರ ದೇಹದಲ್ಲಿ ಹೂವುಗಳೆಲ್ಲವೂ ಕೂಡ ಸೇರಿಕೊಂಡಿವೆ. ಆ ಹೂವುಗಳೆಲ್ಲವೂ ಕೂಡ ಸಮುದ್ರದ ಮೇಲೆ ಬಿದ್ದಿವೆ. ಆಗ ಸಮುದ್ರ ಹೇಗೆ ಕಾಣಿಸ್ತು ಅಂದರೆ ಆಕಾಶದಂತೆ ಕಾಣಿಸ್ತು. ಆಕಾಶದಲ್ಲಿ ನಕ್ಷತ್ರಗಳಿರುತ್ತೆ ತಾನೆ, ಹಾಗೆ ಸಮುದ್ರದಲ್ಲಿರುವಂತಹ ಹೂವುಗಳು ನಕ್ಷತ್ರಗಳಂತೆ ಇತ್ತು, ಸಮುದ್ರ ಆಕಾಶದಂತೆ ಇತ್ತು. ತಸ್ಯಾಂಬರಗತೋ ಬಾಹು ದದೃಶಾತೆ ಪ್ರಸಾರಿತೋ ಪರ್ವತಾಗ್ರಾದ್ ವಿನಿಷ್ಕ್ರಾಂತೋ ಪಂಚಾಸ್ಯಾವಿವ ಪನ್ನಗೌ. 2 ಹಾವುಗಳು ಪರ್ವತದಿಂದ ಹೊರಗೆ ಇಣುಕಿ ನೋಡ್ತಾ ಇರುವಂತೆ ಹನುಮಂತ ದೇವರ 2 ಬಾಹುಗಳು ಇತ್ತು. ಅವರು 2 ಬಾಹುಗಳನ್ನು ದೀರ್ಘವಾಗಿ ಚಾಚಿಕೊಂಡು ಹಾಡ್ತಾ ಇದ್ದರೆ 2 ಹೆಬ್ಬಾವಿನಂಥ 2 ಹಾವುಗಳು ಪರ್ವತದಿಂದ ಹೊರಗೆ ಬಂದಂತೆ ಇತ್ತು. ಅಂದರೆ ಹನುಮಂತ ದೇವರ ಶರೀರ ಪರ್ವತದಂತೆ ಇದೆ, ಅವರ 2 ಕೈಗಳು ಹೊರಗಡೆ ಬಂದಿರುವಂಥ 2 ಹಾವುಗಳಂತೆ ಇದೆ. ಪ್ರಚಕರ್ಷ ಮಹಾವೇಗಂ ಸಪುರೋವಾತ ವಿದ್ಯುತಃ ಪ್ರಬಲ ಕೇಟರಾಜಸ್ಯ ವಾಯುವೇಗೇನ ನಿಸೃತಃ ಸಮಾಸೀನ ಸಮಮಾಸಿ ತದಾರೂಪಂ ಸಾಗರಸ್ಯಾಂಬರಸ್ಯ ಚಂ ಅಂಬರಸ್ಯ ಚ ಸಮುತ್ಪತಿತಮೇಘಸ್ಯ ಸಮುದ್ಭೂತಜಲಸ್ಯ ಚ. ಮತ್ತು ಹನುಮಂತ ದೇವರ ವೇಗದಿಂದ ಎದುರುಗಡೆ ಇನ್ನೊಂದು ಗಾಳಿ ಹುಟ್ಟುತ್ತಂತೆ. ಇದು ಹೇಗಿತ್ತು ಅಂದರೆ ಮಿಂಚಿನಿಂದ ಕೂಡಿರುವಂತಹ ಮೇಘವನ್ನು ಎಳೆದುಕೊಂಡು ಹೋಗಲಿಕ್ಕೆ 2 ಗಾಳಿಗಳು, ಆ ಕಡೆ ಈ ಕಡೆ 2 ಗಾಳಿಗಳು ಪ್ರಯತ್ನ ಪಡ್ತಾ ಇರುವಂತೆ ಕಾಣಿಸ್ತು. ಮತ್ತು ಸಮುದ್ರಕ್ಕೂ ಪರಸ್ಪರ ಸಾಮ್ಯ ಕಾಣಿಸ್ತು. ಯಾವುದಕ್ಕೆ? ಈ ಸಮುದ್ರಕ್ಕೂ ಮತ್ತು ಅಂತರಿಕ್ಷಕ್ಕೂ 2ಕ್ಕೂ ಸಾಮ್ಯ ಇದೆ. ಇದು ವಾಯುದೇವರ ವೇಗದಲ್ಲಿ ಏನು ಗಾಳಿಯ ಆ ಕಡೆ ಈ ಕಡೆ ಮತ್ತು ಮುಂದೆ ಹಿಂದೆ ಗಾಳಿಗಳು ಬರ್ತಾ ಇದೆ, ಇದೆಲ್ಲವೂ ಅಲೆಗಳಂತೆ ಇದೆ. ಆದ್ದರಿಂದ ಅಂತರಿಕ್ಷವೇ ಒಂದು ಸಮುದ್ರ, ಸಮುದ್ರದ ಅಂತರಿಕ್ಷದಲ್ಲೂ ಕೂಡ ಅಲೆಗಳಿದೆ. ಅದೇನು ಅಂದರೆ ವಾಯುದೇವರ ಈ ಗಾಳಿಯ ಅಲೆಗಳು ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಪಿಬನ್ನಿವ ಬಬೋಚಾಪಿ ಸೋರ್ಮಿಜಾಲಂ ಮಹಾರ್ಣವಂ ಪಿಪಾಸುರಿವಚಾಕಾಶಂ ದದೃಶೇ ಸ ಮಹಾಕಪಿಃ. ಅವರು ಹೋಗ್ತಾ ಇದ್ರೆ, ಹನುಮಂತ ದೇವರು ಹೋಗ್ತಾ ಇದ್ರೆ, ಪಿಬನ್ನಿವ ಬಬೋ ಸೋರ್ಮಿಜಾಲಂ ಮಹಾರ್ಣವಂ, ಸಮುದ್ರವನ್ನೇ ಕುಡಿದು ಬಿಡುವಂತೆ ಅವರು ಕಾಣಿಸ್ತಾ ಇದ್ರು, ಮತ್ತು ಆಕಾಶವನ್ನೇ ಕುಡಿದು ಬಿಡುವಂತೆ ಆ ಮಹಾಕಪಿ ಕಾಣಿಸ್ತಾ ಇದ್ರು. ತಸ್ಯ ವಿದ್ಯುತ್ ಪ್ರಭಾಕಾರ ವಾಯುಮಾರ್ಗಾನುಸಾರಿಣಃ ನಯನೇ ವಿಪ್ರಕಾಶೇತ ಪರ್ವತಸ್ಥಾ ವಿವಾನಲೌ. ಮತ್ತು ಆ ವಾಯುಮಾರ್ಗವನ್ನು ಅನುಸರಿಸಿ ಹಾರಿ ಹೋಗ್ತಿರಬೇಕಾದ್ರೆ ಮಿಂಚಿನ ಹೊಳವಿನಂತೆ ಥಳಥಳಿಸ್ತಾ ಇರುವಂತಹ ಅವರ ಕಣ್ಣುಗಳು ಬೆಟ್ಟದ ಮೇಲೆ ಉರಿತಾ ಇರುವಂತಹ ಕೆಂಡದ ರಾಶಿಯಂತೆ ಕಂಗೊಳಿಸ್ತು. ಪಿಂಗ ಪಿಂಗಾಕ್ಷ ಮುಖ್ಯಸ್ಯ ಬೃಹತಿ ಪರಿಮಂಡಲೆ ಚಕ್ಷುಷಿ ಸಂಪ್ರಕಾಶೇತೆ ಸೂಚಂದ್ರ ಸೂರ್ಯ ವಿಬೋಧಿತೌ. ಮತ್ತು
ಬಾಲವನ್ನು ಎತ್ತಿಕೊಂಡು ಅವರು ಹಾರ್ತಾ ಇದ್ದಾರೆ. ಆ ಬಾಲ ಕೆಂಪು ಬಣ್ಣದಲ್ಲಿದೆ. ಬಾಲದ ಬುಡಭಾಗದಲ್ಲಿ ಕೆಂಪು ಬಣ್ಣದ ಕಾವಿಯ ಬಣ್ಣ ಇದೆ. ಅದು ಹೇಗಿತ್ತು ಅಂತಂದರೆ, ಒಂದು ಕಾವಿ ಬಣ್ಣದ ಕಲ್ಲು ದೊಡ್ಡ ಬೆಟ್ಟದಿಂದ ಹೊರಗೆ ಬರ್ತಾ ಇರುವಂತೆ ಕಾಣಿಸ್ತಾ ಇದೆ. ಪರ್ವತದಿಂದ ಒಂದು ಕಲ್ಲು ಹೊರಗಡೆ ಬಂದರೆ ಹೇಗೋ, ಕೆಂಪಾದ ಕಲ್ಲು ಹೇಗೆ ಬಂದರೆ ಹೊರಗಡೆ ಹೇಗಿರುತ್ತೋ ಹಾಗೆ ಹನುಮಂತ ದೇವರು ಹಾಗೂ ಅವರ ಬಾಲ ಕಾಣಿಸ್ತು. ಸಂಜಯ ಚಕ್ಷುಷಿ ಲಾಂಗೂಲಂ ಚ ಸಮಾವಿದ್ಧಂ ಪ್ಲವಮಾನಸ್ಯ ಶೋಭತೆ ಅಂಬರೇ ವಾಯುಪುತ್ರಸ್ಯ ಶಕ್ರಧ್ವಜ ಇವೋಚ್ಛ್ರಿತಃ. ಅವರು ಲಾಂಗೂಲವನ್ನು ಮೇಲೆ ಎತ್ತಿಕೊಂಡು ಹಾರ್ತಾ ಇದ್ದಾರೆ. ಇದು ಹೇಗಿತ್ತು ಅಂದರೆ ಇಂದ್ರದೇವರ ಧ್ವಜದಂತೆ ಇತ್ತು. ಇಂದ್ರದೇವರು ಹೇಳ್ತಾ ಇದ್ದಾರೆ, ರಾಮಕಾರ್ಯದಲ್ಲಿ ನಿನಗೆ ಜಯ ಅಂತ ಹೇಳ್ತಾ ಇದ್ದಾರೆ ಹನುಮಂತ ದೇವರಿಗೆ. ಅದರಂತೆ ಅವರ ಬಾಲ ಕಾಣಿಸ್ತು. ಲಾಂಗೂಲ ಚಕ್ರೇಣ ಮಹಾನ್ ಶುಕ್ಲದಂಶೋ ನಿಲಾತ್ಮಜ ವ್ಯರೋಚಿತ ಮಹಾಪ್ರಾಜ್ಞ ಪರಿವೇಶೀವ ಭಾಸ್ಕರ. ಹನುಮಂತ ದೇವರು ಒಮ್ಮೆ ಬಾಲವನ್ನು ಎತ್ತಿ ಹಾರ್ತಾ ಇದ್ದರೆ ಮತ್ತೊಮ್ಮೆ ಅವರ ಬಾಲವನ್ನು ಸುತ್ತುತ್ತಾ ಬಳಕಿಸ್ತಾ ಅದನ್ನು ಸುತ್ತಿಕೊಂಡು ಚಕ್ರಾಕಾರವಾಗಿ ಮಾಡಿಕೊಂಡು ಅವರು ಹಾರ್ತಾ ಇದ್ದರು. ಇದು ಹೇಗಿತ್ತು ಅಂತಂದರೆ, ಗೂಡನ್ನು ಕಟ್ಟಿಕೊಂಡಿರುವಂತಹ ಸೂರ್ಯನಂತೆ ಕಾಣಿಸ್ತು. ಸ್ನಿಗ್ಧೇ ಶನಾಭಿಮತಾಮ್ರೇಣ ರರಾಜಸಮಃ ಕಪಿಃ ಮಹತಾ ದಾರಿತೇನೇವ ಗಿರಿಕೈರಿಕಧಾತುನಾ. ಅವರ ಬಾಲದಿಂದ ಮತ್ತೊಮ್ಮೆ ಬಾಲವನ್ನು ನೋಡಿದಾಗ ಗೈರಿಕ ಮೊದಲಾದ ಧಾತುಗಳು ಇದ್ದಂತೆ ಕಾಣಿಸ್ತು ಅವರ ಬಾಲ. ತಸ್ಯ ವಾನರಸಿಂಹಸ್ಯ ಪ್ಲವಮಾನಸ್ಯ ಸಾಗರಂ ಕಕ್ಷಾಂತರಗತೋ ವಾಯು ಜೀಮೂತ ಇವ ಘರ್ಜತಿ. ಅವರ ಎರಡು ಬಾಹುಗಳ ಮಧ್ಯದಲ್ಲಿ ಒಂದು ಏನು ಸಂಧಿ ಭಾಗ ಇರುತ್ತೆ, ಅಲ್ಲಿ ಗಾಳಿ ತುಂಬ ಬಿರುಸಾಗಿ ಹಾದು ಬರ್ತಾ ಇತ್ತು. ಆಗ ಮೇಘದ ಗುಡುಗಿನಂತೆ ಶಬ್ದ ಕೇಳಿಸ್ತು. ಖೇಯತಾ ನಿಪತಂತುಲ್ಯಾತ್ ಹ್ಯುತ್ತರಾಂತ ದ್ವಿನಿಸೃತ ದೃಶ್ಯತೆ ಸಾನುಬಂಧ ಚ ತಥಾ ಸ ಕಪಿಕುಂಜರಃ. ಕಪಿಕುಂಜರನಾಗಿರುವಂತಹ ಹನುಮಂತ ದೇವರು ಹಾರಿ ಬರ್ತಾ ಇದ್ದರೆ ಉತ್ತರ ದಿಕ್ಕಿನ ಮೇಲ್ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಸರ್ರನೆ ರೇಖಾಕಾರವಾಗಿ ರಾವಣನ ಸಂಪತ್ತಿಗೆ ಆಪತ್ತನ್ನು ಸೂಚಿಸುವಂತಹ ಉಲ್ಕಾಪಾತ ಆದಂತೆ ಕಾಣಿಸ್ತು. ಅವರು ಹನುಮಂತ ದೇವರು ದಕ್ಷಿಣಾಭಿಮುಖವಾಗಿ ಬರ್ತಾ ಇದ್ದಾರೆ. ಯಾವತ್ತು ದಕ್ಷಿಣದಲ್ಲಿ ಉಲ್ಕಾಪಾತ ಆಯಿತು ಅಂದರೆ ಅದು ಅಪಶಕುನ. ರಾವಣನ ಪಾಲಿಗೆ ಉಲ್ಕಾಪಾತ ಹನುಮಂತ ದೇವರು. ಆದ್ದರಿಂದ ರಾವಣನಿಗೇನೋ ಇದರಿಂದ ಕೆಡುಕಿದೆ ಅನ್ನೋದು ಇವರ ಈ ಮಿಂಚಿನ ವೇಗದಿಂದಲೇ ಅರ್ಥ ಆಗುತ್ತೆ. ಪತಂಗ ಸಂಕಾಶೋ ವ್ಯಾಯತ ಶುಶುಭೇ ಕಪಿಃ ಪ್ರವೃದ್ಧ ಇವ ಮಾತಂಗಃ ಕಕ್ಷಯ ಬಧ್ಯಮಾನಯ. ಅವರು ಹಿಂಗಾಲುಗಳನ್ನು ನೀಡಿದ್ದಾರೆ, ಮುಂಗೈಗಳನ್ನು ನೀಡಿದ್ದಾರೆ, ನೀಳವಾಗಿದೆ. ಇದನ್ನು ನೋಡಿದಾಗ ಗಜಶಾಲೆಯ ಒಳಗೆ ಒಂದು ಮಹಾಗಜ ಇರುವಂತೆ ಕಾಣಿಸ್ತು. ಹಿಂಗಟ್ಟು ಹಾಗೂ ಮುಂಗಟ್ಟುಗಳಿಂದ ನೀಳವಾಗಿ ನಿಂತಿರುವಂತಹ ಮಹಾಗಜದಂತೆ ಈ ಹನುಮಂತ ದೇವರು ಶೋಭಿಸಿದ್ರು. ಈ ದೊಡ್ಡ ಹಡಗು ಸಮುದ್ರದಲ್ಲಿ ಹೋಗ್ತಾ ಇದ್ರೆ ಹೇಗೋ ಹಾಗೆ ಕಾಣಿಸಿದ್ರು ಹನುಮಂತ ದೇವರು ಅಂತ ಮುಂದೆ ವರ್ಣನೆಯನ್ನು ಮಾಡ್ತಾರೆ. ಉಪರಿಷ್ಟಾಕ್ಷರೀರೇಣ ಛಾಯಾ ಚಾವಗಾಢಯ ಸಾಗರ ಮಾರುತಾವಿಷ್ಟಾ ನೌರಿವಾಸೀತ್ ತದಾ ಕಪಿಃ. ಅವರು ಸಮುದ್ರದ ಮೇಲೆ ಹಾರ್ತಾ ಇದ್ದಾರೆ ಅಲ್ವಾ, ಅವರ ನೆರಳು ಸಮುದ್ರದ ಒಳಗೆ ಹೋಗ್ತಾ ಇದೆ. ಇದು ಹೇಗೆ ಕಾಣಿಸ್ತು ಅಂದರೆ, ಒಂದು ದೊಡ್ಡ ನೌಕೆ, ಒಂದು ದೊಡ್ಡ ಹಡಗು
ಸಮುದ್ರದಲ್ಲಿ ಹೋಗ್ತಾ ಇರುವಂತೆ ಕಾಣಿಸ್ತು. ಆ ಹಡಗಿನ ಸ್ವಲ್ಪ ಭಾಗ ಒಳಗಡೆ ಹೋಗಿರುತ್ತೆ, ಸ್ವಲ್ಪ ಮೇಲ್ಭಾಗದಲ್ಲಿರುತ್ತೆ. ಹಾಗೆ ಇವರು ಹನುಮಂತ ದೇವರು ಕಾಣಿಸಿದ್ರು. ಯಂ ಯಂ ದೇಶಂ ಸಮುದ್ರಸ್ಯ ಜಗಾಮಸ ಮಹಾಕಪಿ ಸ ತಸ್ಯೋರ್ವೇಗೇನ ಸೋನ್ಮಾದ ಇವ ಲಕ್ಷ್ಯತೆ. ಅವರು ಹೋಗ್ತಾ ಇರಬೇಕಾದ್ರೆ ಸಮುದ್ರದ ಸ್ಥಿತಿ ಹೇಗಾಯಿತು ಅಂದರೆ, ಒಂದು ರೋಗ, ಮೂರ್ಛೆ ರೋಗ ಇರುವಂತಹ ರೋಗಿಷ್ಠನಂತೆ ಕಾಣಿಸ್ತು. ಕಾರಣ ಯಾಕೆ ಹೀಗೆ ವರ್ಣನೆ ಮಾಡಿದ್ದಾರೆ ಅಂದರೆ, ಸಮುದ್ರ ಹನುಮಂತ ದೇವರ ವೇಗವನ್ನು ನೋಡಿ ಸಮುದ್ರನಿಗೆ ಮೂರ್ಛೆ ಬಂತು ಅಂತ, ಅದನ್ನು ಹೀಗೆ ವರ್ಣನೆ ಮಾಡಿದ್ದಾರೆ. ಮೂರ್ಛೆ ಬಂದಿರೋವನಿಗೆ ಸ್ಥಿತಿ ಏನಾಗಿರುತ್ತೆ, ಅವನಿಗೆ ಬಾಯಲ್ಲಿ ನೊರೆ ಬಂದಿರುತ್ತೆ, ಮತ್ತು ವಿಕಾರವಾಗಿ ಅವನು ನೆಲದ ಮೇಲೆ ಬಿದ್ದಿರ್ತಾನೆ. ಹಾಗೆ ಹನುಮಂತ ದೇವರು ಮೇಲೆ ಹೋಗ್ತಿರ್ಬೇಕಾದ್ರೆ ನೀರು ಅಲ್ಲೋಲ ಕಲ್ಲೋಲ ಆಗಿದೆ, ಸುಳಿ ಬರ್ತಾ ಇದೆ, ನೊರೆ ಬರ್ತಾ ಇದೆ ಸಮುದ್ರದಲ್ಲಿ. ಆದ್ದರಿಂದ ಸಮುದ್ರ ರಾಜ ಆ ಹನುಮಂತ ದೇವರ ವೇಗವನ್ನು ನೋಡಿ ಮೂರ್ಛಿತನಾಗಿ ಬಿದ್ದು ಬಿಟ್ಟ ಅಂತ. ಸಾಗರಸ್ಯೋರ್ಮಿಜಾಲಾನಾಂ ಮುರಸಾ ಶೈಲವರ್ಷ್ಮಣಾಂ ಅಭಿಘ್ನಂಸ್ತು ಮಹಾವೇಗಃ ಪುಪ್ಲುವೆ ಸ ಮಹಾಕಪಿಃ. ಅತ್ಯಂತ ವೇಗವುಳ್ಳ ಆಂಜನೇಯ ಬೆಟ್ಟದ ಆಕಾರದಲ್ಲಿ ಹೋಗ್ತಾ ಇದ್ದರೆ ಅಲೆಗಳು ಏಳ್ತಾ ಇವೆ ಸಮುದ್ರದಲ್ಲಿ. ಅದನ್ನು ತಳ್ಳಿಕೊಂಡು ಹೋಗ್ತಾ ಇರುವಂತೆ ಇತ್ತು. ಅಂದರೆ ಅಷ್ಟು ಎತ್ತರ ಹನುಮಂತೇವರು ಮೇಲೆ ಹಾರ್ತಿದಾರಲ್ವ, ಸಮುದ್ರದ ಅಲೆ ಉಕ್ಕಿ ಉಕ್ಕಿ ಬರ್ತಿದೆಯಂತೆ ಅವರ ರಭಸಕ್ಕೆ. ಕಪಿವಾತಶ್ಚ ಬಲವಾನ್ ಮೇಘವಾತಶ್ಚ ನಿಸೃತ ಸಾಗರಂ ಭೀಮನಿರ್ಘೋಷಂ ಕಂಪಯಾಮಾಸು ದುರ್ಭೃಶಂ. ಮೇಘಗಳ ಮೇಲೆ ಬೀಸುವ ಗಾಳಿ ಭಯಂಕರವಾಗಿ ಘೋಷಣೆ ಮಾಡ್ತಾ ಇರುವಂತಹ ಸಮುದ್ರ, ಇದನ್ನು ಕೂಡ ಬಲವಾಗಿ ಅಲ್ಲಾಡಿಸ್ತಾರೆ ಹನುಮಂತ ದೇವರು. ವಿಕರ್ಮನ್ನೂರ್ಮಿಜಾಲಾನಿ ಬೃಹಂತೆ ಲವಣಾಂಭಸಿ ಪುಪ್ಲುವೆ ಕಪಿಶಾರ್ದೂಲೋ ವಿಕರನ್ನಿವರೋದಸಿ. ಹನುಮಂತ ದೇವರು ಆ ಸಮುದ್ರದಲ್ಲಿ ತೆರಳಿ ಬರ್ತಾ ಇರುವಂತಹ ಪ್ರಬಲವಾದ ತೆರೆಗಳನ್ನು ಭೂಮಿ ಮತ್ತು ಅಂತರಿಕ್ಷಗಳು ಒಂದಾಗುವಂತೆ ಎರಚುತ್ತಾ ದಾಟ್ತಾ ಇದ್ದರು. ಅಂದರೆ ಅಂತರಿಕ್ಷ ಮತ್ತು ಸಮುದ್ರ ಒಂದೇ ಆಯಿತೋ ಏನೋ ಎಂಬಂತೆ ಕಾಣಿಸ್ತಾ ಇತ್ತು. ಮೇರು ಮಂದರ ಸಂಕಾಶಾನ್ ಉದ್ಧರ್ತ ಸಮಹಾರ್ಣವೇ ಅತಿಕ್ರಾಮನ್ ಮಹಾವೇಗಾಸ್ತರಂಗಾನ್ ಗಣಯನ್ನಿವ. ಮೇಲಕ್ಕೆ ಉಕ್ತಾ ಬರ್ತಾ ಇರುವಂತಹ ಆ ತೆರೆಗಳು ಹೇಗಿತ್ತು, ಒಂದು ಮೇರು ಪರ್ವತದಂತೆ ಇತ್ತು ತೆರೆ, ಮತ್ತೊಂದು ತೆರೆ ಮಂದರ ಪರ್ವತದಂತೆ ಇತ್ತು. ಹೀಗೆ ಒಂದಕ್ಕಿಂತ ಒಂದು ತೆರೆಗಳು ಮೇಲೆ ಮೇಲೆ ಬರ್ತಾ ಇದೆ. ವಾಸ್ತವವಾಗಿ ಸಮುದ್ರದ ಮಧ್ಯದಲ್ಲಿ ತೆರೆ ಇರೋದಿಲ್ಲ, ಆದರೆ ಹನುಮಂತ ದೇವರ ಈ ವೇಗದಿಂದ, ಗಾಳಿಯ ರಭಸದಿಂದ ಅಲ್ಲೂ ಕೂಡ ಮೇರು ಮಂದರ ಸದೃಶವಾದ ತೆರೆಗಳು ಹುಟ್ಟಿಕೊಳ್ತಾ ಇವೆ. ಆ ಎಲ್ಲ ತೆರೆಗಳನ್ನು ಎಣಿಸ್ಬೇಕಲ್ಲ, ಎಷ್ಟು ತೆರೆ ಬಂತು ಅಂತ. ಅದನ್ನು ಎಣಿಸ್ತಾ ಇವರು ಹೋಗ್ತಾ ಇರುವಂತೆ ಕಾಣಿಸ್ತು ಹನುಮಂತ ದೇವರು. ತಸ್ಯ ವೇಗ ಸಮುದ್ಭೂತಂ ಜಲಂ ಸ ಜಲದಂ ಸ ತದಾ ಅಂಬರಸ್ಥಂ ವಿಭಭ್ರಾಜ ಶಾರದಾಭ್ರಮಿವಾತತಂ. ಆ ಸಮುದ್ರದಿಂದ ಹಾರಿರುವಂತಹ ಅಲೆಗಳು ಮೇಘಗಳ ಜೊತೆಯಲ್ಲಿ ಸೇರಿ ಬೆಳ್ಳಗೆ ಹರಡಿಕೊಂಡಿತು. ವಾಸ್ತವವಾಗಿ ಮೇಘ ಸ್ವಲ್ಪ ಕಪ್ಪು ಬಣ್ಣದಲ್ಲಿರುತ್ತೆ, ಸಮುದ್ರದ ನೀರು ಬಿಳಿಯಾಗಿರುತ್ತೆ. ಬಿಳಿ ಮತ್ತು ಕಪ್ಪು ಸೇರಿದಾಗ ಆ ಒಂದು ಆಶ್ವೀಜ ಮಾಸದ ಮೋಡ, ಇನ್ನೊಂದು ಕಾರ್ತೀಕ ಮಾಸದ ಮೋಡ, ಎರಡು ಒಟ್ಟಿಗೆ ಒಂದೇ ತಿಂಗಳಿನಲ್ಲಿ ಎರಡೂ ಮೋಡಗಳು ಸೇರಿದಂತೆ ಕಾಣಿಸ್ತು. ಅಂದರೆ ಕಾರ್ತೀಕ ಮಾಸದ ಮೋಡ ಶರದ್ ಋತುವಿನಲ್ಲಿ ಅದು ಬೆಳ್ಳಗಿರುತ್ತೆ, ಆಶ್ವೀಜ ಮಾಸದ ಮೋಡ ಸ್ವಲ್ಪ ಕಪ್ಪಿರುತ್ತೆ. ಎರಡೂ ಮೋಡಗಳು ಒಟ್ಟಿಗೆ ಸೇರಿದಂತೆ ಇತ್ತು. ತಿಮಿನಕ್ರಝಷಾ ಕೂರ್ಮಾ ದೃಶ್ಯಂತೆ ವಿವೃತಾಸ್ತದಾ ವಸ್ತ್ರಾಪಕರ್ಮಣೇನೇವ ಶರೀರಿಣಾಂ. ಆ ನೀರು ಮೇಲೆ ಕೆಳಗೆ ಹೀಗೆ ಹಾರಿ ಚದುರಿ ಹೋಗ್ತಾ ಇದೆ.
ಆಗ ಸಮುದ್ರದ ಒಳಗೆ ಇರುವಂತಹ ಮೀನುಗಳು, ಮೊಸಳೆಗಳು ಹಾಗೂ ಆಮೆ, ಈ ಎಲ್ಲ ಜಲಚರ ಪ್ರಾಣಿಗಳು ಎಲ್ಲವೂ ಮೇಲೆ ಮೇಲೆ ಎದ್ದೆದ್ದು ಕಾಣಿಸ್ತಾ ಇದೆಯಂತೆ. ಇದು ಹೇಗಿತ್ತು ಅಂದರೆ, ಮೇಲಿನ ಹೊದಿಕೆಯನ್ನು ತೆಗೆದಾಗ ಕಾಣಿಸುವಂತಹ ಪ್ರಾಣಿಗಳ ಅವಯವಗಳನ್ನು ತೋರಿಸ್ತಾ ಇತ್ತು. ಅಂದರೆ ಮೇಲೆ ಸಮುದ್ರದ ಮೇಲೆ ಒಂದು ಆವರಣ ಇರುತ್ತೆ, ಕೆಳಗಡೆ ಪ್ರಾಣಿಗಳಿರುತ್ತೆ. ಈಗ ಮೇಲಿನ ಆವರಣ ತೆರೆಯಾಗಿ ಮೇಲೆ ಹಾರಿದೆ, ಒಳಗೆ ಇರುವಂತಹ ಪ್ರಾಣಿಗಳೆಲ್ಲವೂ ಕೂಡ ಕಾಣಿಸ್ತಾ ಇವೆ. ಇನ್ನು ಒಟ್ಟಾರೆ ಸಮುದ್ರದ ಈ ಭಾಗವನ್ನು ನೋಡಿದ್ರೆ, ಒಂದು ದೊಡ್ಡ ಪ್ರಾಣಿ ಅದರ ಮೇಲಿನ ಹೊದಿಕೆ ತೆಗೆದು ಬಿಟ್ಟರೆ, ಆ ದೇಹದ ಮೇಲಿನ ಹೊದಿಕೆ ತೆಗೆದ್ರೆ ಒಳಗಡೆ ಹೇಗೆ ಅವಯವಗಳಿರುತ್ತೋ ಹಾಗೆ ಈ ಪ್ರಾಣಿಗಳು ಕಾಣಿಸ್ತು. ಇದೆಲ್ಲ ತುಂಬ ಅದ್ಭುತವಾದ ಉದಾಹರಣೆ. ಪ್ಲವಮಾನಂ ಸಮೀಕ್ಷ್ಯಾತ ಭುಜಂಗಾ ಸಾಗರಾಲಯ ಯೋಮ್ನಿತಂ ಕಪಿಶಾರ್ದೂಲಂ ಸುಪರ್ಣ ಇತಿ ಮೇನಿರೆ. ಆಕಾಶದಲ್ಲಿ ತೋಳುಗಳನ್ನು ಬೀಸಿಕೊಂಡು ಹನುಮಂತ ದೇವರು ಹೋಗ್ತಾ ಇದ್ದಾರೆ. ಅಂದರೆ ಎರಡು ತೋಳುಗಳನ್ನು ಮುಂದೆ ಚಾಚಿದ್ದಾರೆ. ಆ ಈಜ ಆಡುವವನು ಆ ತೋಳುಗಳನ್ನು ಹಿಂದೆ ಮುಂದೆ ಹೇಗೆ ಹಾರಿಸ್ತಾನೋ, ಹಾರಿಕೊಂಡು ಅವನು ಹೋಗ್ತಾನೋ, ಹಾಗೆ ಹನುಮಂತ ದೇವರು ಕೂಡ ಹಾರಿಕೊಂಡು, ಅವರು ಸುಮ್ಮನೆ ನೀಡವಾಗಿ ದೇಹವನ್ನು ಇಟ್ಕೊಂಡು ಹಾರ್ತಾ ಇಲ್ಲ, ಅವರು ಕುಪ್ಪಳಿಸ್ತಾ ಅದು ಹಿಂದೆ ಮುಂದೆ ಶರೀರವನ್ನು ಮಾಡಿಕೊಂಡು ಹಾಗೆ ಹಾರ್ತಿದ್ದಾರಂತೆ. ಇದು ನೋಡಿದ್ರೆ ಅಲ್ಲಿ ಸಮುದ್ರದಲ್ಲಿ ಅನೇಕ ಸರ್ಪಗಳಿರುತ್ತೆ. ಆ ಸರ್ಪಗಳು ದೊಡ್ಡ ಗರುಡ ಬಂದ, ನಮಗಿನ್ನು ಉಳಿಗಾಲ ಇಲ್ಲ ಅಂತ ಭಾವಿಸಿದ್ದು ಅಂತ. ಸುಪರ್ಣ ಇತಿ ಮೇನಿರೆ ಅಂತ ಹೇಳ್ತಾರೆ. ಆಮೇಲೆ ಹನುಮಂತ ದೇವರು ಎಷ್ಟು ದೊಡ್ಡದಿದ್ದರು, ಇದೊಂದು ಅಪೂರ್ವವಾದ ಶ್ಲೋಕ. ಅವರ ದೇಹ ಎಷ್ಟು ದೊಡ್ಡದಿತ್ತು ಅಂತ ಇದನ್ನು ನಾವು ಮನಸ್ಸಿನಲ್ಲಿ ತಂದ್ಕೊಳ್ಬೇಕು. 10 ಯೋಜನ ವಿಸ್ತೀರ್ಣಾ 30 ಯೋಜನ ಮಾಯತಾ ಛಾಯಾ ವಾನರಸಿಂಹಸ್ಯ ಜಲೇ ಚಾರು ತರಾಭವತು. 10 ಯೋಜನ ಉದ್ದ ಇತ್ತಂತೆ, 30 ಯೋಜನ ಅಗಲವಾಗಿ ಇದ್ರಂತೆ. 10 ಯೋಜನ ಉದ್ದ, 30 ಯೋಜನ ಅಗಲ. 10 ಯೋಜನ ವಿಸ್ತೀರ್ಣಾ 30 ಯೋಜನ ಮಾಯತ ಛಾಯಾವಾನರ ಸಿಂಹಸ್ಯ ಜಲೇ ಚಾರು ತರಾಭವತು. ಇಷ್ಟು. ಇದು ಹನುಮಂತ ದೇವರ ಇದು ಶರೀರ ಅಲ್ಲ, ಇದು ನಾನು ತಪ್ಪು ಹೇಳಿದೆ. ಹನುಮಂತ ದೇವರ ಶರೀರದ ನೆರಳು, ಹನುಮಂತ ದೇವರ ಶರೀರದ ನೆರಳು 10 ಯೋಜನ ಉದ್ದ, 30 ಯೋಜನ ಅಗಲ ಇತ್ತು. ಸಾಮಾನ್ಯವಾಗಿ ನೆರಳು ನಮ್ಮ ಶರೀರಕ್ಕಿಂತ ಹೆಚ್ಚು ಕಾಣಿಸುತ್ತೆ. ಅವರು ಹನುಮಂತ ದೇವರ ಹೊತ್ತು ಪ್ರಾತಃ ಕಾಲದಲ್ಲಿ ಹಾರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ಆ ಸೂರ್ಯನ ಬಿಸಿಲು ಸ್ವಲ್ಪ ಹೆಚ್ಚಿನ ನೆರಳನ್ನು ನೀಡುತ್ತೆ. ಅದರ ಒಂದು ಅಂಶದ 3 ಪಟ್ಟು ಹೆಚ್ಚು ಅಂದರೆ ಇದರ ಒಂದು ಅಂಶದಲ್ಲಿ ಅವರಿದ್ದರು ಅಂತ ನಾವು ಊಹೆಯನ್ನು ಮಾಡ್ಬೋದು. ಮುಂದೆ ಶ್ವೇತಾಭ್ರಘನರಾಜೀವ ವಾಯುಪುತ್ರಾನುಗಾಮಿನಿ ತಸ್ಯ ಸಾ ಶುಶುಭೆ ಛಾಯಾ ವಿತತ ಲವಣಾಂಭಸಿ. ಆ ಉಪ್ಪಿನ ಸಮುದ್ರದಲ್ಲಿ ಅವರ ನೆರಳನ್ನು ವರ್ಣನೆ ಮಾಡ್ತಿದ್ದಾರೆ. ವಿಸ್ತಾರವಾಗಿ ಹರಡಿಕೊಂಡಿತ್ತು. ಆ ಮೇಘಗಳ ಸಾಲಿನಂತೆ ಅದು ಕಾಣಿಸ್ತು. ಹೇಗೆ ಅಂದರೆ ಹನುಮಂತ ದೇವರನ್ನು ಹಿಂಬಾಲಿಸಿ ಹೋಗ್ತಾ ಇರುವಂತಹ ಮೇಘಗಳ ಸಾಲಿನಂತೆ ಕಾಣಿಸ್ತು. ಮೇಘಗಳು ಯಾವತ್ತೂ ಕೂಡ ಕಪ್ಪಾಗಿರುತ್ತೆ. ಹನುಮಂತ ದೇವರು ಮುಂದೆ ಮುಂದೆ ಹೋಗ್ತಿದ್ದಾರೆ, ನೆರಳು ಹಿಂದೆ ಹಿಂದೆ ಬರ್ತಾ ಇದೆ, ಬೆಳಗಿನ ಬೆಳಕು ಆದ್ದರಿಂದ. ಆಗ ಹನುಮಂತ ದೇವರನ್ನು ಮೇಘಗಳು ಅನುಸರಿಸಿ ಹೋದಂತೆ ಅವರ ನೆರಳು ಕಾಣಿಸ್ತು. ಹನುಮಂತ ದೇವರ ನೆರಳನ್ನು ಸ್ಮರಣೆ ಮಾಡಿಕೊಟ್ರೂ ಸಾಕು, ನಮ್ಮೆಲ್ಲ ಅನಿಷ್ಟಗಳು ಕರ್ಮಗಳು ಸವೆದು ಹೋಗುತ್ತವೆ. ಶುಶುಭೇಶ ಮಹಾತೇಜ ಮಹಾಕಾಯೋ ಮಹಾಕಪಿ ವಾಯುಮಾರ್ಗೇ ನಿರಾಲಂಬೆ ಪಕ್ಷವಾನಿವ ಪರ್ವತಃ. ಮಹಾತೇಜಸ್ಸು. ಅವರು ಹೋಗ್ತಿರ್ಬೇಕಾದ್ರೆ 10 ದಿಕ್ಕುಗಳಲ್ಲೂ ಕೂಡ ತೇಜಸ್ಸು ಎದ್ದು ಕಾಣಿಸ್ತಾ ಇದೆ. ಮತ್ತು ದೊಡ್ಡ ಶರೀರ. ಕಪಿಪುಂಗವರು ಯಾವ ಆಧಾರವೂ ಇಲ್ಲದೆ ವಾಯುಮಾರ್ಗವಾದ ಅಂತರಿಕ್ಷದಲ್ಲಿ ಹಾರಿ ಹಾರಿ ಹೋಗ್ತಿದ್ದಾರೆ. ಒಂದು ದೊಡ್ಡ ಬೆಟ್ಟ ರೆಕ್ಕೆಗಳನ್ನು ಹಾಕಿಕೊಂಡು ಹಾರಿ ಹೋದರೆ ಹೇಗಿತ್ತೋ ಹಾಗಿತ್ತು ಇವರ
ವೇಗ. ಏನಾಸೋ ಯಾತಿ ಬಲವಾನ್ ವೇಗೇನ ಕಪಿಕುಂಜರಃ ತೇನ ಮಾರ್ಗೇಣ ಸಹಸ ದ್ರೋಣೀಕೃತ ಇವಾರ್ಣವಃ. ಸಮುದ್ರದ ಒಳಗೆ ಹನುಮಂತ ದೇವರು ಯಾವ ಮಾರ್ಗದಲ್ಲಿ ನೀರನ್ನು ತಳ್ಳಿಕೊಂಡು ಹೋಗ್ತಾ ಇದ್ದಾರೋ ಆ ಮಾರ್ಗದಲ್ಲಿ ಸಮುದ್ರ ಕೊಪ್ಪರಿಗೆಯಂತೆ ಕಂಗೊಳಿಸ್ತಾ ಇತ್ತು ಅಂತ. ಇದೊಂದು ಹೊಸದಾದ ರೀತಿಯ ಒಂದು ದೃಷ್ಟಾಂತ. ಕೊಪ್ಪರಿಗೆ ಅಂದರೆ ಒಂದು ದೊಡ್ಡ ಹಂಡೆ ಮಧ್ಯದಲ್ಲಿ ಖಾಲಿ ಇರುತ್ತೆ, ಅದರ ಸುತ್ತ ಬೇರೆ. ಹಾಗೆ ಕೊಪ್ಪರಿಗೆ, ಸಮುದ್ರದಲ್ಲಿ ಕೊಪ್ಪರಿಗೆ ಎಲ್ಲಿಂದ ಬಂತು ಅಂದರೆ ಅವರು ಹಾರಿ ಹೋಗ್ತಿರ್ಬೇಕಾದ್ರೆ ಆ ವೇಗಕ್ಕೆ ಒಂದಿಷ್ಟು ಭಾಗ ನೀರು ಆ ಕಡೆ ಈ ಕಡೆ ಹೋಗಿರ್ತಿತ್ತು. ಮಧ್ಯದಲ್ಲಿ ಹಳ್ಳ ಆಗ್ತಾ ಇತ್ತು. ಆ ಹಳ್ಳ ಕೊಪ್ಪರಿಗೆಂತೆ ಕಾಣಿಸುತ್ತೆ ಈ ವಾಲ್ಮೀಕಿಗಳಿಗೆ. ಅದನ್ನು ವರ್ಣನೆ ಮಾಡಿದ್ದಾರೆ. ಆಪಾತೆ ಪಕ್ಷಿ ಸಂಘಾನಾಂ ಆಖಾತೆ ಪಕ್ಷಿ ಸಂಘಾನಾಂ ಪಕ್ಷಿರಾಜ ಇವ ವ್ರಜನ್ ಹನುಮಾನ್ ಮೇಘಜಾಲಾನಿ ಪ್ರಕರ್ಮನ್ ಮಾರುತೋ ಯಥಾ. ಹಕ್ಕಿಗಳು ಹಾರಿಕೊಂಡು ಹೋಗುವಂತಹ ದಾರಿಯಲ್ಲಿ ಆ ಮುಗಿಲ ಮಾರ್ಗದಲ್ಲಿ ಗರುಡನಂತೆ ಹನುಮಂತ ದೇವರು ಹಾರಿ ಹೋಗ್ತಾ ಇದ್ದಾರೆ. ಮಹಾಮಾರುತ ಹೇಗೋ ಹಾಗೆ ಮೇಘಗಳನ್ನು ಸೆಳೆದೊಯ್ತಾ ಪ್ರಯಾಣವನ್ನು ಮಾಡ್ತಿದ್ದಾರೆ. ಪಾಂಡುರಾರುಣವರ್ಣಾನಿ ನೀಲಮಾಂಜಿಷ್ಟಕಾನಿ ಚ ಕಪಿನಾ ಕೃಷ್ಯಮಾಣಾನಿ ಮಹಾಭ್ರಾಣಿ ಚ ಕಾಶಿರೇ. ಹನುಮಂತ ದೇವರಿಂದ ಸೆಳೆಯಲ್ಪಡ್ತಾ ಇರುವಂತಹ ಮೇಘಗಳು, ಆ ಮೇಘಗಳು ಬಿಳಿಯಾದ ಮೇಘ ಇದೆ, ಕಪ್ಪಾದ ಮೇಘ ಇದೆ, ಕೆಂಪಾದ ಮೇಘ ಇದೆ, ಹಸಿರು, ಹೀಗೆ ಅನೇಕ ಬಗೆಯ ಬಣ್ಣಗಳ ಮೇಘಗಳು ವಿಚಿತ್ರವಾಗಿ ಅಲ್ಲಿ ರಾರಾಜಿಸಿದ್ವು. ಹನುಮಂತ ದೇವರ ಮಧ್ಯದಲ್ಲಿ ಆ ಮೇಘಗಳನ್ನು ನೋಡೋದೇ ಒಂದು ಹಬ್ಬ ಆಗಿತ್ತು ಕಣ್ಣಿಗೆ. ಪ್ರವಿಶನ್ನಭ್ರಜಾಲಾನಿ ನಿಷ್ಪತಂಶ್ಚ ಪುನಃ ಪ್ರಚ್ಛನ್ನಶ್ಚ ಪ್ರಕಾಶಶ್ಚ ಚಂದ್ರಮಾ ಇವ ಲಕ್ಷತೆ. ಮೇಘಗಳ ಗುಂಪಿನ ಒಳಗೆ ಹನುಮಂತ ದೇವರು ಪ್ರವೇಶ ಮಾಡ್ತಾರೆ. ಮತ್ತೊಮ್ಮೆ ಆ ಮೇಘಗಳ ಗುಂಪಿನಿಂದ ಹೊರಗೆ ಬರ್ತಾರೆ. ಮೇಘಮಂಡಲದಿಂದ ಹೊರಗೆ ಕಾಣಿಸಿಕೊಡ್ತಾರೆ, ಸ್ವಲ್ಪ ಮಾತ್ರ ಮರೆಯಾಗ್ತಾರೆ. ಇದು ಹೇಗಿತ್ತು ಅಂದರೆ, ಒಂದು ಚಂದ್ರ ಮೇಘದ ಹೊರಗೆ ಒಳಗೆ ಪ್ರವೇಶ ಮಾಡ್ತಾ ಇದ್ದರೆ ಮಕ್ಕಳು ಆ ಚಂದ್ರನನ್ನೇ ನೋಡ್ತಾ ಇರುವಂತೆ ಈ ಹನುಮಂತ ದೇವರು ಕಾಣಿಸ್ತಾರೆ. ಪ್ಲವಮಾನಂತು ತಂ ದೃಷ್ಟ್ವಾ ಪ್ಲವಂಗಂ ತ್ವರಿತಂ ತದಾ ವವರ್ಷು ಪುಷ್ಪವರ್ಷಾಣಿ ದೇವಗಂಧರ್ವದಾನವಾಹ. ಆ ಕುಪ್ಪಳಿಸ್ತಾ ಗಗನ ಮಾರ್ಗದಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದರೆ ಆ ಮಾರುತಿಯನ್ನು ಕಂಡು ದೇವತೆಗಳು, ಗಂಧರ್ವರು, ದಾನವರು ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಪುಷ್ಪವೃಷ್ಟಿಯನ್ನು ಮಾಡ್ತಿದ್ದಾರಂತೆ. ಎಲ್ಲರೂ ಕೂಡ ಹೂವುಗಳನ್ನು ತಂದು ಹನುಮಂತ ದೇವರ ಮೇಲೆ ವೇಗವಾಗಿ ಪುಷ್ಪವೃಷ್ಟಿ ಮಾಡ್ತಿದ್ದಾರೆ. ತತಾಪನಹಿತಂ ಸೂರ್ಯ ಪ್ಲವಂತಂ ವಾನರೋತ್ತಮಂ ಸಿಷೇವೆ ಚ ತದಾ ವಾಯು ರಾಮಕಾರ್ಯಾರ್ಥಸಿದ್ಧಯೇ. ಸೂರ್ಯದೇವರು ಹನುಮಂತ ದೇವರನ್ನು ನೋಡಿದ್ರು. ಎಷ್ಟು ವೇಗವಾಗಿ, ಎಷ್ಟು ಅದ್ಭುತವಾಗಿ ಇವರು ಸೀತಾನ್ವೇಷಣೆಗೆ ವೇಗವಾಗಿ ಹೊರಟಿದ್ದಾನೆ ಹನುಮಂತ. ಇವನಿಗೆ ನಾನು ತೊಂದರೆ ಕೊಡಬಾರ್ದು. ಯಾಕೆ ಅಂದರೆ ಈತ ನನ್ನ ಶಿಷ್ಯ. ಹನುಮಂತ ದೇವರು ಸೂರ್ಯಮಂಡಲದಲ್ಲಿ ಇದ್ದು ನಾರಾಯಣ ದೇವರ ಬಳಿ ಪಾಠವನ್ನು ಕೇಳ್ತಾರೆ. ಆದ್ದರಿಂದ ಆ ಸೂರ್ಯ ಯೋಚನೆ ಮಾಡ್ತಾನೆ, ಇವನು ನನ್ನ ಶಿಷ್ಯ ಅಲ್ವಾ, ಆದ್ದರಿಂದ ಇವನಿಗೆ ನಾನು ಅನುಕೂಲ ಮಾಡಿಕೊಡಬೇಕು ಅಂತ ಅವನು ತನ್ನ ಬಿಸಿಲನ್ನು ಆ ಹನುಮಂತ ದೇವರ ಮೇಲೆ ಬೀಳಿಸೋದೇ ಇಲ್ಲ, ಸುಖವನ್ನೇ ಉಂಟು ಮಾಡ್ತಾನೆ. ಋಷಯಸ್ತುಷ್ಟುವಶ್ಚೈನಂ ಪ್ಲವಮಾನಂ ವಿಹಾಯಸ ಜಗುಶ್ಚ ದೇವಗಂಧರ್ವಾ ಪ್ರಶಂಸಂತೋ ಮಹೋಜಸಾಂ. ಮುನಿಗಳು ಆಕಾಶ ಮಾರ್ಗದಿಂದ ತೇಲಿ ಹೋಗ್ತಾ ಇರುವಂತಹ ಮಾರುತಿಯನ್ನು ಸ್ತೋತ್ರ ಮಾಡ್ತಾರೆ.
ದೇವತೆಗಳು, ಗಾಯಕರು ಬಹು ಪರಾಕ್ರಮಿಯಾಗಿರುವಂತಹ ಮಾರುತಿಯನ್ನು ಕೊಂಡಾಡ್ತಾರೆ, ಪ್ರಶಂಸೆ ಮಾಡ್ತಾರೆ, ಹೊಗಳುತ್ತಾರೆ. ನಾಗಾಶ್ಚ ತುಷ್ಟುವೃಕ್ಷ ರಕ್ಷಾಂಸಿ ವಿಬುಧಾ ಖಗಾಃ ಪ್ರೇಕ್ಷ ಸರ್ವೇ ಕಪಿವರಂ ಸಹಸಾ ವಿಗತಕ್ಲಮಂ. ಅನಂತರ ನಾಗರು, ಯಕ್ಷರು, ರಕ್ಷಸ್ಸರು, ವಿಬುಧರು ಇವರೇ ಮೊದಲಾದವರೆಲ್ಲರೂ ಕೂಡ ನಿರಾಯಾಸವಾಗಿ ಆಕಾಶ ಮಾರ್ಗದಲ್ಲಿ ಬಹುಬೇಗ ಹೋಗ್ತಾ ಇರುವಂತಹ ಎಲ್ಲರನ್ನೂ ಕೂಡ ಆಶ್ಚರ್ಯದಿಂದ ದೃಷ್ಟಿಸಿ ನೋಡ್ತಾ ಬಹು ಭಾವುಕರಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತಸ್ಮಿನ್ ಪ್ಲವಗಶಾರ್ದೂಲೆ ಪ್ಲವಮಾನೇ ಹನುಮತಿ ಇಕ್ಷ್ವಾಕುಕುಲಮಾನಾರ್ಥಿ ಚಿಂತೆಯಾಮಾಸ ಸಾಗರಃ. ತನ್ನ ಮೇಲೆ ಹಾರಿ ಹೋಗ್ತಾ ಇರುವಂತಹ ಆ ಹನುಮಂತನಿಗೆ ಗೌರವವನ್ನು ನೀಡಬೇಕು ಅಂತ ಸಮುದ್ರ ಕೂಡ ಯೋಚನೆ ಮಾಡುತ್ತೆ. ಯಾಕೆ ಅಂದರೆ ಅವನು ಸಾಗರ ಅಲ್ವಾ. ಸಾಗರ ಅವನು ಇಕ್ಷ್ವಾಕುಕುಲಮಾನಾರ್ಥಿ, ಇಕ್ಷ್ವಾಕುಕುಲವನ್ನು ಗೌರವದಲ್ಲಿ ನೋಡಬೇಕು ಅನ್ನೋ ಅಪೇಕ್ಷೆಯಿಂದ ಆ ಸಮುದ್ರ ರಾಜನು ತನ್ನ ಮನಸ್ಸಿನ ಒಳಗಡೆ ಹಾಗೆ ಚಿಂತನೆಯನ್ನು ಮಾಡ್ತಾನೆ. ಸಾಹಾಯಂ ವಾನರೇಂದ್ರಸ್ಯ ಯದಿ ನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯೋ ವಿವಕ್ಷತಾಂ. ಆ ವಾನರ ಶ್ರೇಷ್ಠರಾಗಿರುವಂತಹ ಹನುಮಂತ ದೇವರಿಗೆ ನಾನೀಗ ಸಹಾಯವನ್ನು ಮಾಡಬೇಕು. ಯಾಕೆ ಸಹಾಯ ಮಾಡಬೇಕು ಅಂದರೆ ಇಕ್ಷ್ವಾಕು ಕುಲದ ಅರಸರಿಂದ ಬೆಳೆದು ಆ ಇಕ್ಷ್ವಾಕು ಕುಲದ ಅರಸನಾದ ಶ್ರೀರಾಮಚಂದ್ರ ದೇವರ ಕಾರ್ಯಕ್ಕೋಸ್ಕರ ಹನುಮಂತ ಹೋಗ್ತಿದ್ದಾನೆ. ಆದ್ದರಿಂದ ನಾನು ಕೂಡ ಇವನಿಗೆ ಸಹಾಯ ಮಾಡಬೇಕು ಅಂತ ಸಮುದ್ರ ರಾಜ ವಿಚಾರವನ್ನು ಮಾಡಿದ. ಅಹಂ ಇಕ್ಷ್ವಾಕುನಾಥೇನ ಸಗರೇಣ ವಿವರ್ಧಿತಃ ಇಕ್ಷ್ವಾಕೋ ಸಚಿವಶ್ಚಾಯಂ ನಾಮಸೀದಿತುಮರ್ಹತಿ. ನಾನು ಕೂಡ ಇಕ್ಷ್ವಾಕು ವಂಶ ಪ್ರಭುವನಿಂದಲೇ ವಿವರ್ಧಿತನಾಗಿದ್ದೀನಿ. ಯಾಕೆಂದರೆ ಸಾಗರ ಅನ್ನೋ ಹೆಸರು ಬಂದಿದ್ದು ಸಗರ ರಾಜನಿಂದ. ಆ ಸಗರ ರಾಜ ಇಕ್ಷ್ವಾಕು ಕುಲೋದ್ಭವ. ಅಂತಹ ಸಗರನಿಂದ ಹುಟ್ಟಿರುವ ಕಾರಣದಿಂದ ನಾನು ಇಕ್ಷ್ವಾಕು ಸಚಿವನಾದ. ಇಕ್ಷ್ವಾಕು ರಾಜ ಅಂದರೆ ಶ್ರೀರಾಮಚಂದ್ರ, ಅವನ ಸಚಿವನಾಗಿರುವಂತಹ ಹನುಮಂತ ದೇವರಿಗೆ ನಾನು ತೊಂದರೆ ಕೊಡಬಾರ್ದು, ನಾನು ಎಲ್ಲ ರೀತಿಯಲ್ಲೂ ಕೂಡ ಅವನಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾಗರ ಯೋಚನೆಯನ್ನು ಮಾಡ್ತಾನೆ. ತಥಾ ಮಯಾ ವಿಧಾತವ್ಯಂ ವಿಶ್ರಮೇತ ಯಥಾ ಕಪಿಃ ಶೇಷಂ ಚ ಮಯಿ ವಿಶ್ರಾಂತಃ ಸುಖೇನಾತಿತರಿಷ್ಯತಿ. ಸ್ವಲ್ಪ ಹನುಮಂತ ತುಂಬ ಆಯಾಸಪಟ್ಟಿದ್ದಾನೆ. ಅವನಿಗೆ ಸ್ವಲ್ಪ ವಿಶ್ರಾಂತಿಯನ್ನು ನಾನು ಕೊಡಬೇಕು. ಅವನು ವಿಶ್ರಾಂತಿಯನ್ನು ಅವನು ತಗೊಳ್ಬೇಕು ಅಂದರೆ ನಾನೇನು ಮಾಡಬೇಕು, ನಾನು ಅವನಿಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಸಾಗರ ಯೋಚನೆಯನ್ನು ಮಾಡ್ತಾನೆ. ಹಾಗಾದರೆ ಇವನು ಇಲ್ಲೇ ಸ್ವಲ್ಪ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಿ, ಉಳಿದ ಮುಂದಿನ ದಾರಿಯನ್ನು ಆಗ ಇವನು ಸುಖವಾಗಿ ದಾಟಿ ಹೋಗ್ತಾನೆ ಅಂತ ಅವನು ಯೋಚನೆ ಮಾಡಿದ. ಇತಿ ಕೃತ್ವಾ ಮತಿಂ ಸಾಧ್ವೀಂ ಸಮುದ್ರಶ್ಚನ್ನಮಂಭಸಿ ಹಿರಣ್ಯನಾಭಂ ಮೈನಾಕಂ ಉವಾಚ ಗಿರಿಸತ್ತಮಂ. ಸಮುದ್ರರಾಜ ಹೀಗೆ ಆಲೋಚನೆಯನ್ನು ಮಾಡಿ ಅವನು ಯೋಚನೆ ಮಾಡ್ತಾನೆ, ಇಲ್ಲ ಈಗ ಸಮಯ ಇಲ್ಲ, ತುಂಬ ಬೇಗ ನಾನೀಗ ಹನುಮಂತನಿಗೆ ಉಪಕಾರವನ್ನು ಮಾಡಬೇಕು ಅಂತ ಹೀಗೆ ಆಲೋಚನೆಯನ್ನು ಮಾಡಿ ಅವನಲ್ಲಿ ಸಮುದ್ರ ರಾಜನಲ್ಲಿ ಒಬ್ಬ ಚಿನ್ನದ ಪರ್ವತ, ಪೂರ್ತಿ ಚಿನ್ನವೇ, ಆ ಪೂರ್ತಿ ಚಿನ್ನದ ಪರ್ವತ, ಅವನ ಹೆಸರು ಮೈನಾಕ ಅಂತ. ಅವನ ಬಳಿ ಸಮುದ್ರ ರಾಜ ಹೋಗಿ ಮಾತನಾಡ್ತಾನೆ, ವಿನಂತಿಯನ್ನು ಮಾಡ್ತಾನೆ. ತ್ವಮಿಹಾಸುರ ಸಂಘಾನಾಂ ಪಾತಾಳ ತಲವಾಸಿನಾಂ ದೇವರಾಜ್ಞಾಗಿರಿಶ್ರೇಷ್ಠ ಪರಿಘ ಸನ್ನಿವೇಶಿತಃ. ಅಯ್ಯೋ ಮೈನಾಕ, ಈ ಪಾತಾಳದ ತನಕ ವಾಸ ಮಾಡ್ತಾ ಇರುವಂತಹ ರಾಕ್ಷಸರ ಹಿಂಡು ಲೋಕವನ್ನು ಹಿಂಸೆ ಮಾಡಲಿಕ್ಕೆ ಹೊರಗೆ ಬಾರದ ಹಾಗೆ
ಆ ದೇವೇಂದ್ರ ತಡೆದಿದ್ದಾನೆ. ನಿನ್ನನ್ನು ಪಾತಾಳ ದ್ವಾರದಲ್ಲಿ ಅಡ್ಡವಾದ ಅಗುಳಿಯಂತೆ ಅವನು ನಿನ್ನನ್ನು ಅಲ್ಲಿ ನೆಲೆಗೊಳಿಸಿದ್ದಾನೆ. ತ್ವಂ ಯೇಷಾಂ ಚಾತವೀರ್ಯಾಣಾಂ ಪುನರೇವೋತ್ಪತ್ತೇಶತಾಂ ಪಾತಾಳಸ್ಯ ಪ್ರಮೇಯಸ್ಯ ದ್ವಾರಮಾವೃತ್ಯ ತಿಷ್ಠಸಿ. ಮಹಾಶೌರ್ಯ ಸಂಪನ್ನನಾಗಿರುವಂತಹ, ಪುನಃ ಪುನಃ ಮೇಲಕ್ಕೆ ಹಾರಿ ಬರಬೇಕು ಅನ್ನುವಂತಹ ಬಯಸ್ತಾ ಇರುವಂತಹ ರಾಕ್ಷಸರಿಗೆ ವಾಸಸ್ಥಾನವಾಗಿರುವಂತಹ ವಿಸ್ತಾರವಾದ ಪಾತಾಳದ ಬಾಗಿಲನ್ನು ನೀನು ಆವರಿಸಿಕೊಂಡು ಅವರು ಬಾರದಂತೆ ಅಡ್ಡವಾಗಿ ನಿಂತಿದೆ. ತಿರ್ಯಗೂರ್ಧ್ವಮದಶ್ಚೈವ ಶಕ್ತಿಸ್ತೆ ಶೈಲವರ್ಧಿತುಂ ತಸ್ಮಾಂ ಸಂಚೋದಯಾಮಿ ತ್ವಾಂ ಉತ್ತಿಷ್ಠ ಗಿರಿಸತ್ತಮ. ಎಲೆ ಗಿರಿವರ, ಈಗ ನೀನು ಮೇಲುಮುಖವಾಗಿ ಮತ್ತು ಕೆಳಮುಖವಾಗಿಯೂ ಅಡ್ಡವಾಗಿರುವಂತಹ ಬೆಳೆಯಲಿಕ್ಕೆ ನಿನಗೆ ಶಕ್ತಿಯನ್ನು ನೀನು ಹೊಂದಿದೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಪರ್ವತರಾಜನೇ ನೀನು ಹೊರಡು, ಇಲ್ಲಿಂದ ನೀನು ಹೊರಡು. ಸಯೇಷ ಕಪಿ ಶಾರ್ದೂಲ ತ್ವಾಮುಪರ್ಯೇತಿ ವೀರ್ಯವಾನ್ ಹನುಮಾನ್ ರಾಮಕಾರ್ಯಾರ್ಥಂ ಭೀಮಕರ್ಮಾಘಮಾಪ್ಲುತಃ. ಕಪಿವರನಾಗಿರುವಂತಹ ಹನುಮಂತ ಶ್ರೀರಾಮನ ಕೆಲಸಕ್ಕೋಸ್ಕರ ನಿನ್ನ ಮೇಲ್ಭಾಗದಲ್ಲಿ ಮುಗಿಲ ಒಳಗೆ ಹಾರಿ ಹಾರಿ ಹೋಗ್ತಾ ಇದ್ದಾನೆ. ನೀನು ಎದ್ದೇಳು, ಅವನನ್ನು ನೋಡು. ತಸ್ಯ ಸಾಹ್ಯಂ ಮಯಾ ಕಾರ್ಯಂ ಇಕ್ಷ್ವಾಕುಕುಲವರ್ತಿನಃ ಮಮ ಹೀಕ್ಷಾ ಕವಃ ಪೂಜ್ಯಾಃ ಪರಂ ಪೂಜ್ಯತಮಾಸ್ತವ. ಆ ಇಕ್ಷ್ವಾಕು ಕುಲಾಧಿಪನಾಗಿರುವಂತಹ ಶ್ರೀರಾಮಚಂದ್ರನ ಸೇವಕನಾಗಿ ಹನುಮಂತ ಹಾರಿ ಹೋಗ್ತಿದ್ದಾನೆ. ಈಗ ನಾನು ಅವನಿಗೇನಾದರೂ ಸಹಾಯ ಮಾಡಬೇಕು ಅಂತ ನನಗೆ ಪ್ರೇರಣೆ ಆಗಿದೆ. ಈ ಇಕ್ಷ್ವಾಕು ಕುಲದ ಅರಸರೆಲ್ಲರೂ ಕೂಡ ನನಗೆ ಪೂಜ್ಯರಾಗಿದ್ದಾರೆ. ನನಗೆ ಮಾತ್ರ ಅಲ್ಲ, ನಿನಗೂ ಕೂಡ ಪೂಜೆಗೆ ಅರ್ಹರಾಗಿದ್ದಾರೆ. ಯಾಕೆ ಅಂತಂದರೆ, ಇಕ್ಷ್ವಾಕು ಕುಲದವರಿಂದ ನಾನು ಬೆಳೆದಿದ್ದೇನೆ, ನನ್ನಲ್ಲಿ ನೀನು ಸುಖವಾಗಿ ವಾಸ ಮಾಡ್ತಾ ಇದೆ. ಆದ್ದರಿಂದ ನಿನಗೂ ಕೂಡ ಅವರ ಋಣ ಇದೆ. ಈಗ ನೀನು ಆ ಶ್ರೀರಾಮಚಂದ್ರನಿಗೆ ಏನಾದರೂ ಉಪಕಾರವನ್ನು ಮಾಡಲೇಬೇಕು ಅಂತ. ಮೊದಲು ಸಮುದ್ರ ರಾಜ ಅವನನ್ನು ಪ್ರಶಂಸೆ ಮಾಡ್ತಾನೆ, ಮೈನಾಕ ಪರ್ವತವನ್ನು ಪ್ರಶಂಸೆ ಮಾಡ್ತಾನೆ. ಪ್ರಶಂಸೆ ಮಾಡಿ, ನೀನೀಗಾಗಲೇ ಬೇಕಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಿ, ಅದರ ಜೊತೆಯಲ್ಲಿ ಈಗ ನೀನು ಹನುಮಂತ ದೇವರಿಗೆ ವಿಶ್ರಾಂತಿ ಕಾರ್ಯವನ್ನು ಕೂಡ ನೀನು ಕೊಡಬೇಕು ಅಂತ ಅವನು ಹೇಳ್ತಾ ಇದ್ದಾನೆ ಪರ್ವತರಾಜನಿಗೆ. ಕುರು ಸಾಚಿವ್ಯಮಸ್ಮಾಕಂ ನನಃ ಕಾರ್ಯಮತಿಕ್ರಮೇತ್ ಕರ್ತವ್ಯಮಕೃತಂ ಕಾರ್ಯಂ ಸತಾಮನ್ಯುಮುದೀರಯೇತ್. ಆ ಪರ್ವತ ಶ್ರೇಷ್ಠನೇ, ಆ ಹನುಮಂತ ದೇವರ ಕೆಲಸಕ್ಕೆ ಯಾವುದೇ ರೀತಿಯಾದ ವಿಘ್ನಗಳು ಬರಬಾರ್ದು. ಹಾಗೂ ನಾವು ಅವನಿಗೀಗ ಸತ್ಕಾರವನ್ನು ಮಾಡಬೇಕು. ಆ ಸಮಯ ತುಂಬ ಇಲ್ಲ, ಮಿಂಚಿ ಹೋಗುತ್ತೆ ಕಾಲ. ಸತ್ಪುರುಷರಿಗೆ ಮಾಡಬೇಕಾಗಿರುವಂತಹ ಉಪಕಾರ ಆಯಾ ಸಮಯಕ್ಕೆ ಸರಿಯಾಗಿ ನಾವು ಮಾಡದೇ ಹೋದರೆ ಅದು ಏನೂ ಉಪಯೋಗ ಆಗಲ್ಲ. ಆದ್ದರಿಂದ ನೀನು ಈಗ ಕೂಡಲೇ ಮಾಡಬೇಕು ಈ ಕೆಲಸ. ಸಲಿಲ ದೂರ್ಧ್ವಮುತ್ತಿಷ್ಠ ತಿಷ್ಠತ್ಯೇಷ ಕಪಿಸ್ತ್ವಯಿ ಅಸ್ಮಾಕಮತಿಥಿಶ್ಚೈವ ಪೂಜ್ಯಶ್ಚ ಪ್ಲವತಾಂವರಃ. ಎದ್ದೇಳು, ನೀರಿನಿಂದ ಎದ್ದೇಳು. ನೀರಿನಲ್ಲಿ ಎಷ್ಟು ದಿವಸ ಹೀಗೆ ಮಲಗಿದೆ ನೀನು, ಎದ್ದೇಳು. ಅವನು ಈಗ ಹನುಮಂತ ನಮಗೆ ಅತಿಥಿಯಾಗಿ ಬಂದಿದ್ದಾನೆ ಮತ್ತು ಪೂಜ್ಯನಾಗಿದ್ದಾನೆ, ಪ್ಲವತಾಂವರ ಮತ್ತು ಶ್ರೇಷ್ಠನಾಗಿದ್ದಾನೆ. ಚಾಮೀಕರ ಮಹಾನಾಭ ದೇವಗಂಧರ್ವ ಸೇವಿತ ಹನುಮಂ ಸ್ತ್ವಯಿ ವಿಶ್ರಾಂತಸ್ತತಶೇಷಂ ಗಮಿಷ್ಯತಿ. ಈಗ ಆ ಸುವರ್ಣಮಯವಾದ ನಾಭಿ ಅಥವಾ ಶಿಖರವುಳ್ಳವನಾಗಿ ದೇವಗಂಧರ್ವರಿಂದ ಸೇವಿಸಲ್ಪಡ್ತಾ ಇರುವಂತಹ ಮೈನಾಕನೇ, ಈ ಹನುಮಂತ ನಿನ್ನಲ್ಲಿ ವಿಶ್ರಾಂತಿಯನ್ನು ತಗೊಳ್ಬೇಕು. ಸ್ವಲ್ಪ ಮಟ್ಟಿಗೆ ಆಗ ಅವನಿಗೆ ಆಯಾಸ ಪರಿಹಾರ ಆಗುತ್ತೆ. ಆಗ ಅವನು ಉಳಿದ ಮಾರ್ಗವನ್ನು ಸುಲಭವಾಗಿ ಅತಿಕ್ರಮಣ ಮಾಡ್ತಾನೆ. ಸಯೇಷ ಕಪಿ ಶಾರ್ದೂಲಸ್ತ್ವಾಮುಪರ್ಯೇತಿ ವೀರ್ಯವಾನ್
ಕಾಕುಸ್ಥಸ್ಯಾದೃಶಂಸಂ ಚ ಮೈಥಿಲ್ಯಾಶ್ಚ ವಿವಾಸನಂ ಕ್ರಮಂ ಚ ಪ್ಲವಗೇಂದ್ರಸ್ಯ ಸಮೀಕ್ಷೋಧ್ಯಾತುಮರ್ಹಸಿ. ಶ್ರೀರಾಮಚಂದ್ರನ ನ್ಯಾಯವಾದ ನಡತೆಯನ್ನು ಹಾಗೂ ಸೀತೆಯ ವಿಷಯದಲ್ಲಿ ತೋರ್ತಾ ಇರುವಂತಹ ಆ ಕನಿಕರವನ್ನು, ಜನಕ ಮಹಾರಾಜನ ಪುತ್ರಿಯಾದ ಸೀತೆಗೆ ಒದಗಿರುವಂತಹ ಕಷ್ಟವನ್ನು ಈ ಆಂಜನೇಯ ಪರಿಹಾರ ಮಾಡ್ತಿದ್ದಾನೆ. ಅವನ ಶ್ರಮವನ್ನು ನಾವೀಗ ಪರಿಹಾರ ಮಾಡಬೇಕು. ನೀನು ಬೇಗ ಮೇಲೆದ್ದು ಬಾ. ಹಿರಣ್ಯನಾಭೋ ಮೈನಾಕ ನಿಶಮ್ಯ ಲವಣಾಂಬಸಃ ಉತ್ಪಪಾತ ಜಲಾತ್ತೂರ್ಣಂ ಮಹಾದ್ರುಮಲತಾಯುತಃ. ಹಿಂದೆ ಇಂದ್ರದೇವರು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕಡಿದು ಹಾಕಿದ್ರು. ಆಗ ಈ ಮೈನಾಕ, ಬಂಗಾರದ ಸ್ವರೂಪವುಳ್ಳ ಈ ಮೈನಾಕ ಮಾತ್ರ ಆ ಇಂದ್ರದೇವರಿಗೆ ಹೆದರಿ ಈ ದಕ್ಷಿಣ ಸಮುದ್ರದಲ್ಲಿ ಆಶ್ರಯವನ್ನು ಕೇಳಿದ್ದ. ಆಗ ಈ ದಕ್ಷಿಣ ಸಮುದ್ರ ಅವನಿಗೆ ಆಶ್ರಯವನ್ನು ಕೊಟ್ಟಿದ್ದ. ನೀನು ನನ್ನ ಒಳಗಡೆ ಇದ್ದು ಬಿಡು, ಇಲ್ಲಿ ಇಂದ್ರದೇವರು ಬರೋದಿಲ್ಲ ಅಂತ. ಅಂದರೆ ನೀನು ಇರೋದು ಇಂದ್ರದೇವರಿಗೆ ತಿಳಿಯೋದಿಲ್ಲ ಅಂತ. ಆಗ ಎಲ್ಲ ಪರ್ವತಗಳ ರೆಕ್ಕೆ ನಾಶವಾಗಿದ್ದರೂ ಕೂಡ ಇವನ ರೆಕ್ಕೆ ಮಾತ್ರ ನಾಶ ಆಗಲಿಲ್ಲ. ಇವನ ರೆಕ್ಕೆ ಹಾಗೇ ಇದೆ. ಈಗ ತಾನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಅವನು ಕೇಳ್ತಾನೀಗ, ಯಾರೋ ಆ ಸಮುದ್ರ ರಾಜ ಅವನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾನೆ. ನಾನು ಹಿಂದೆ ನಿನಗೆ ಉಪಕಾರ ಮಾಡಿದ್ದೆ, ಈಗ ನೀನು ನನಗೆ ಉಪಕಾರ ಮಾಡಬೇಕು. ಏನಂದರೆ ಹನುಮಂತನಿಗೆ ವಿಶ್ರಾಂತಿ ಕೊಡಬೇಕು. ಅಂದರೆ ನೀನು ರೆಕ್ಕೆ ಹಾರಿಸಿಕೊಂಡು ನೀನು ಮೇಲೆದ್ದು ಬಾ, ಆಗ ನಿನ್ನಲ್ಲಿ ಹನುಮಂತ ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ ಅಂತ ಹೇಳ್ದ. ಆಗ ಹಿರಣ್ಯನಾಭನಾಗಿರುವಂತಹ ಮೈನಾಕ ಸಮುದ್ರದಿಂದ ಮೇಲೆದ್ದು ಬಂದ. ಸಸಾಗರ ಜಲಂ ಭಿತ್ವಾ ಬಭೂವಾಭ್ಯುಜ್ಜಿತಸ್ತದಾ ಯಥಾ ಜಲಧರಂ ಭಿತ್ವಾ ದೀಪ್ತರಶ್ಮಿರ್ದಿವಾಕರಃ. ಮೇಘಮಂಡಲವನ್ನು ಸೂರ್ಯ ಭೇದಿಸಿಕೊಂಡು ಹೇಗೆ ಬರ್ತಾನೋ ಹಾಗೆ ಮೈನಾಕ ಸಮುದ್ರ ಜಲವನ್ನು ಭೇದಿಸಿಕೊಂಡು ಮೇಲೆದ್ದು ಬಂದ. ಸಸಾಗರ ಜಲಂ ಭಿತ್ವಾ ಬಭೂವಾಭ್ಯುಜ್ಜಿತಸ್ತದಾ ಯಥಾ ಜಲಧರಂ ಭಿತ್ವಾ ದೀಪ್ತರಶ್ಮಿರ್ದಿವಾಕರಃ. ಆ ಮೈನಾಕ ಪರ್ವತ ಮೇಲೆದ್ದು ಬಂದಿದ್ದಾನೆ. ಸ ಮಹಾತ್ಮ ಮುಹೂರ್ತೇನ ಪರ್ಯತಃ ಸಲಿಲಾವೃತಃ ಧರ್ಮಯಾಮಾಸ ಶೃಂಗಾಣಿ ಸಾಗರೇಣ ನಿಯೋಜಿತಃ. ಆ ಶಿಖರಗಳು ತುಂಬ ದಪ್ಪದಾದ ವಿಸ್ತಾರವಾಗಿ ಉಳ್ಳ ದೇಹವನ್ನು ಹೊಂದಿರುವಂತಹ ಮೈನಾಕ ಸ್ವಲ್ಪ ಹೊತ್ತು ನೀರಿನಿಂದ ಆವರಿಸಲ್ಪಟ್ಟಿದ್ದು, ಸಮುದ್ರ ಬೇಗ ಹೊರಗೆ ಬರಲಿಕ್ಕೆ ಸಮುದ್ರ ರಾಜ ಹೇಳ್ತಾ ಇದ್ದಾನೆ. ಆಗ ತನ್ನ ಕೋಡುಗಳನ್ನು ಮೇಲಕ್ಕೆ ಎತ್ತಿ ಆ ಮೈನಾಕ ಪರ್ವತ ಮೇಲೆದ್ದು ಬಂದಿದ್ದಾನೆ. ಶಾಂತಕುಂಭಮೈ ಶೃಂಗೈ ಸಕಿನ್ನರ ಮಹೋರಗೈ ಆದಿತ್ಯೋದಯ ಸಂಕಾಶೈರಾಲೆ ಖದ್ಭಿರಿವಾಂಬರಂ. ಆ ಶಿಖರಗಳು, ಅವನಲ್ಲಿರುವಂಥ ಶಿಖರಗಳು ಸುವರ್ಣಮಯವಾಗಿವೆ. ಅವುಗಳ ಒಳಗೆ ಕಿನ್ನರರು, ಸರ್ಪ ಮೊದಲಾದವುಗಳೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಸೂರ್ಯೋದಯ ಸಮಯದಲ್ಲಿ ಹೇಗೆ ಆಕಾಶಮಂಡಲ ರಾರಾಜಿಸುತ್ತೋ ಆ ರೀತಿಯಾಗಿ ಆ ಕೋಡುಗಳು, ಅವನ ಕೋಡುಗಳು ಮುಗಿಲ ಮಂಡಲವನ್ನು ಶೋಭಾಯಮಾನವನ್ನಾಗಿ ಮಾಡಿದೆ. ತಪ್ತಜಾಂಬೂನದೈ ಶೃಂಗೈ ಪರ್ವತಸ್ಯ ಸಮುತ್ಥಿತೈ ಆಕಾಶಂ ಶಸ್ತ್ರಸಂಕಾಶಮಭವತ್ ಕಾಂಚನಪ್ರಭಂ. ಬಂಗಾರದಂತೆ ಹೊಳೆಯುವಂತಹ ಪರ್ವತದ ಶಿಖರಗಳು ಆಕಾಶದ ತನಕ ಬೆಳಕನ್ನು ಚೆಲ್ಲಿದೆ. ನಭೋಮಂಡಲ ವಿರಾಜಮಾನವಾಗಿದೆ. ಸುವರ್ಣ ಪ್ರಭೆ ಎಲ್ಲ ಕಡೆಯೂ ಕೂಡ ಪಸರಿಸಿದೆ. ಜಾತುರುಪಮಯೇ ಶೃಂಗೇ ಭ್ರಾಜಮಾನೈ ಸ್ವಯಂ ಪ್ರವೇಹ ಆದಿತ್ಯ ಶತಸಂಕಾಶಸ್ವಭವದ್ಗಿರಿ ಸತ್ತಮಃ. ಅನಂತರ ಸುವರ್ಣಮಯವಾದ ಶಿಖರವುಳ್ಳ ಪರ್ವತರಾಜ ಮೈನಾಕ 100 ಸೂರ್ಯರು ಏಕಕಾಲದಲ್ಲಿ ಉದಯಿಸಿದಾಗ ಹೇಗೆ ಬೆಳಗುತ್ತಾರೋ ಹಾಗೆ ಇವನು ಕೂಡ ಬೆಳಗುದ. ಅಂದರೆ ಮೊದಲು ಅವನ ಕೋಡುಗಳು ಹೊರಗೆ ಬಂತು, ಆಮೇಲೆ ಅವನು ಪೂರ್ಣವಾಗಿ ಈಗ ಮೇಲೆದ್ದು ಬಂದಿದ್ದಾನೆ. ಅವನು ಮೇಲೆದ್ದು ಬಂದಾಗ 1000 ಸೂರ್ಯರು ಉದಯಮಾನರಾದಂತೆ ಕಾಣಿಸಿದೆ. ತಮುತ್ಥಿತಮ ಸಂಗೇನ ಹನುಮಾಂದ್ರಗತಸ್ಥಿತಂ ಮಧ್ಯೆ ಲವಣತೋ ಯಸ್ಯ ವಿಘ್ನೋಯಮಿತಿ ನಿಶ್ಚಿತಃ. ಹನುಮಂತ ದೇವರು ನೋಡಿದ್ರು, ತನ್ನ ಮುಂದೆ ಆ ಉಪ್ಪಿನ ಸಮುದ್ರದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಅಡ್ಡವಾಗಿ ಈ ಮೈನಾಕ ಪರ್ವತ ಬಂದು ನಿಂತಿದ್ದಾನೆ. ಹನುಮಂತ ದೇವರಾಗಿ ಏನು ಯೋಚನೆ ಮಾಡೋದಂದರೆ,
ನನ್ನ ಪ್ರಯಾಣಕ್ಕೆ ಯಾರೋ ವಿಘ್ನ ಮಾಡ್ತಿದ್ದಾರೆ ಅಂತ ತಿಳಿದ್ರು. ಸತಮುಚ್ಛ್ರಿತಮಾತ್ಯರ್ಥಂ ಮಹಾವೇಗೋ ಮಹಾಕಪಿ ವರಸಾ ಪಾತಯಾಮಾಸ ಜೀಮೂತಮಿವ ಮಾರುತಃ. ಕೂಡಲೇ ಕಪಿವೀರನಾಗಿರುವಂತಹ ಆಂಜನೇಯ ಏಕಾಕಾರನಾಗಿ ಬೆಳೆದು ನಿಂತು ಬಿಟ್ಟ. ಆ ಬೆಟ್ಟವನ್ನು ಬಿರುಗಾಳಿಯು ಮೋಡಗಳ ಹಿಂಡನ್ನು ಹೇಗೆ ಕೆದರಿ ಹಾಕುತ್ತೋ ಹಾಗೆ ಎದೆಯಿಂದ ಹಾಯ್ದು ಅದನ್ನು ಉರುಳಿಸಲಿಕ್ಕೆ ಪ್ರಾರಂಭ ಮಾಡಿದ. ಆ ಪರ್ವತವನ್ನೇ ಪುಡಿ ಪುಡಿ ಮಾಡುವಷ್ಟು ಬಿರುಸಾಗಿ ಹೊರಟ. ಸತದಾ ಪಾತಿತಸ್ತೇನ ಕಪಿನ ವಾ ಪರ್ವತೋತ್ತಮ ಬುದ್ಧ್ಯಾ ತಸ್ಯ ಕಪೇರ್ವೇಗಂ ಜಹರ್ಷ ಚ ನನಂದ ಚ. ಆಗ ಎದೆಯ ರಭಸದಿಂದ ತಲೆ ಕೆಳಗಾಗುವಂತೆ ಮೈನಾಕ ವೇಗಾತಿಶಯದಿಂದ ಹಿಂದೆ ಮುಂದೆ ಮೇಲೆ ಕೆಳಗೆ ಆಗಿ ಹೋದ, ರೋಮಾಂಚಿತನಾದ. ಆದರೆ ಅಂತರಂಗದಲ್ಲಿ ತುಂಬ ಸಂತೋಷವನ್ನು ಹೊಂದುತ್ತಾನೆ ಆ ಮೈನಾಕ ಪರ್ವತ. ತಮಾಕಾಶಗತಂ ವೀರಾಮಾಕಾಶೇ ಸಮುಪಸ್ಥಿತಃ ಪ್ರೀತೋ ಹೃಷ್ಟಮನಾವಾಕ್ಯಂ ಅಬ್ರವೀತ್ ಪರ್ವತಃ ಕಪಿಂ. ಆಕಾಶ ಮಾರ್ಗದಲ್ಲಿ ತಡೆಯಿಲ್ಲದೆ ಮುಂದೆ ಮುಂದೆ ಹೋಗ್ತಾ ಇರುವಂಥ ಮಹಾವೀರನಾದ ಆಂಜನೇಯನನ್ನು ಎದುರುಗೊಂಡು ಸಂತುಷ್ಟನಾಗಿರುವಂತಹ ಮೈನಾಕ ಮಾನುಷ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಮನುಷ್ಯ ರೂಪವನ್ನು ಸ್ವೀಕಾರ ಮಾಡಿ ತನ್ನ ಶಿಖರದಲ್ಲಿ ತಾನೇ ನಿಂತು ಅವನನ್ನು ಮಾರುತನನ್ನು ಕುರಿತು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾತನಾಡ್ತಾನೆ, ಪ್ರಾರ್ಥನೆಯನ್ನು ಮಾಡ್ತಾನೆ. ಮಾನುಷಂ ಧಾರಯನ್ ರೂಪಂ ಆತ್ಮನ ಶಿಖರೆ ಸ್ಥಿತಃ ದುಷ್ಕರಂ ಕೃತವಾನ್ ಕರ್ಮ ತ್ವಮಿದಂ ವಾನರೋತ್ತಮ ನಿಪತ್ಯ ಮಮ ಶೃಂಗೇಶು ವಿಶ್ಯಮಸ್ವ ಯಥಾ ಸುಖಂ. ವಾನರೋತ್ತಮ, ನಾನು ನಿನಗೆ ವಿಘ್ನವನ್ನು ಮಾಡಲಿಕ್ಕೆ ಅಡ್ಡ ಬಂದಿಲ್ಲ, ನಿನಗೆ ವಿಶ್ರಾಂತಿಯನ್ನು ನೀಡುವುದಕ್ಕೋಸ್ಕರ ನಾನು ಅಡ್ಡ ಬಂದಿದ್ದೀನಿ. ನೀನು ತುಂಬ ಸಾಹಸ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ನನ್ನ ಶೃಂಗಗಳಲ್ಲಿ 1 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ನೀನು ಸ್ವೀಕಾರ ಮಾಡು. ರಾಘವಸ್ಯ ಕುಲೇ ಜಾತೆ ರುದತಿ ಪರಿವರ್ಧಿತಃ ಸತ್ವಾಂ ರಾಮಹಿತೆ ಯುಕ್ತಂ ಪ್ರತ್ಯರ್ಚಯತಿ ಸಾಗರಃ. ನೀನು ಶ್ರೀರಾಮಚಂದ್ರನ ಸೇವೆಗೋಸ್ಕರ ಸಮುದ್ರವನ್ನು ದಾಟಿ ಮುಂದೆ ಹೋಗ್ತಾ ಇದ್ದಿ. ಶ್ರೀರಾಮನಿಗೆ ಹಿತವನ್ನು ಬಯಸಿ ಹೊರಟಿರುವಂತಹ ನಿನಗೆ ನಾನು ಸುಖಾಗಮನವನ್ನು ಬಯಸ್ತಾ ಇದ್ದೀನಿ. ಆದ್ದರಿಂದ ನಿನ್ನನ್ನು ನಾನು ಗೌರವಿಸ್ತಾ ಇದ್ದೀನಿ. ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ ಸೋಯಂ ತತ್ ಪ್ರತಿಕಾರಾರ್ಥಿ ತತ್ಸಂ ಮಾನಮರ್ಹತಿ ತತ್ತತ್ಸ್ವಂ ಮಾನಮರ್ಹತಿ. ನಿನ್ನ ಸ್ವಾಮಿಯ ಪೂರ್ವಪುರುಷರಿಂದ ನಮಗೆ ತುಂಬ ಉಪಕಾರ ಆಗಿದೆ. ಅದಕ್ಕೆ ಪ್ರತ್ಯುಪಕಾರ ಮಾಡುವ ಉದ್ದೇಶದಿಂದ ನಾನು ಮೇಲೆದ್ದು ಬಂದು ನಿನಗೆ ಉಪಕಾರವನ್ನು ಮಾಡುವ ದೃಷ್ಟಿಯಿಂದ ನಿನಗೆ ವಿಶ್ರಾಂತಿಯನ್ನು ನಾನು ಒದಗಿಸ್ತಾ ಇದ್ದೀನಿ ಅಂತ ಮೈನಾಕ ಪರ್ವತ ಪ್ರಾರ್ಥನೆಯನ್ನು ಮಾಡ್ತಾನೆ. ತ್ವನ್ನಿಮಿತ್ತಮನೇನಾಹಂ ಬಹುಮಾನಾತ್ ಪ್ರಚೋದಿತಃ ತಿಷ್ಠತ್ವಂ ಕಪಿಶಾರ್ದೂಲ ಮಯಿ ವಿಷಮ್ಯ ಗಮ್ಯತಾಂ. ನಾನು ನಿನ್ನ ಮೇಲೆ ಬಹಳ ಗೌರವವನ್ನು ಹೊಂದಿದ್ದೀನಿ. ನೀನು ನಿಲ್ಲು, 1 ನಿಮಿಷ ನಿಂತು ನನ್ನಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡು. ಯೋಜನಾನಾಂ ಶತಂ ಚಾಪಿ ಕಥಮೇಶ ಸಮಾಪ್ಲುತಃ ತಪಸಾನುಷು ವಿಶ್ರಾಂತಶೇಷಂ ಪ್ರಕ್ರಮತಾಮಿತಿ. ಅನಂತರ ನೀನು ನಿನ್ನ ಮಾರ್ಗವನ್ನು ಮುಂದುವರೆಸು. 100 ಯೋಜನದ ದೀರ್ಘವಾದ ಪ್ರಯಾಣವನ್ನು ನೀನು ಮಾಡಬೇಕು. ಅದಕ್ಕೋಸ್ಕರ ನಿನಗೆ ತುಂಬ ಶ್ರಮ ಆಗುತ್ತೆ ಅಂತ ಸಮುದ್ರ ರಾಜ ನನ್ನನ್ನು ಪ್ರೇರಣೆ ಮಾಡಿದ್ದಾನೆ. ನೀನು ಖಂಡಿತ ನನ್ನಲ್ಲಿ ವಿಶ್ರಾಂತಿಯನ್ನು ಪಡೆದುಕೋ. ತಪಸಾನುಶುಶ್ವಿಶ್ರಾಂತ ಶೇಷಂ ಪ್ರಕ್ರಮತಾಮಿತಿ ತದಿದಂ ಗಂಧವತ್ ಸ್ವಾದೋ ಕಂಧಮೂಲ ಫಲಂ ಬಹು ತದಾಸ್ವಾದ್ಯ ಹರಿಶ್ರೇಷ್ಠ ವಿಶ್ರಾಂತೋ ಅನುಗಮಿಷ್ಯಸಿ. ಅಷ್ಟರಲ್ಲಿ ಅವನು ಹಣ್ಣು ಹಂಪಲ ಎಲ್ಲವನ್ನೂ ಕೂಡ ತಂದಿದ್ದ ಮೈನಾಕ ಪರ್ವತ. ನೆಲ್ಲ ಸಮರ್ಪಣೆ ಮಾಡ್ತಾನೆ. ಸಮರ್ಪಣೆ ಮಾಡಿ ನೀನು ಇದನ್ನೆಲ್ಲ ತಿನ್ನು, ಹೊಟ್ಟೆ ತುಂಬಿಸಿಕೋ, ನಿನಗೆ ಒಳ್ಳೆಯ ಶಕ್ತಿ ಬರುತ್ತೆ, ಆಮೇಲೆ ಮುಂದಿನ ಪ್ರಯಾಣವನ್ನು ಮಾಡು. ಅಸ್ಮಾಕಮಪಿ ಸಂಬಂಧ ಕಪಿ ಮುಖ್ಯತ್ವಯಾಸ್ತಿ ವೈ ಪ್ರಖ್ಯಾತಸ್ತ್ರಿಷು ಲೋಕೇಶು ಮಹಾಗುಣ ಪರಿಗ್ರಹ. ನೀನು ಕೂಡ 3 ಲೋಕಗಳಲ್ಲಿ ಪ್ರಖ್ಯಾತವನ್ನು ಹೊಂದಿರುವೆ. ನೀನು ನಮಗೆ ಉಪಕಾರವನ್ನು ಮಾಡಿರುವಂತಹ ಬಂಧುವೇ ಆಗಿದೆ. ಆದ್ದರಿಂದ ನಾನು ಯಾವ ಪ್ರಾರ್ಥನೆಯನ್ನು ಮಾಡಿ
ನನ್ನಲ್ಲಿ ವಿಶ್ರಾಂತಿಯನ್ನು ಪಡೆದುಕೋ ಅಂತ ಹೇಳ್ತಾ ಇದ್ದೀನಿ. ನನ್ನನ್ನು ನೀನು ಅನಾದರ ಮಾಡಬೇಡ. ನಾನು ಹೇಳಿದಂತೆ ನೀನು ಅವಕಾಶವನ್ನು ನೀಡಿ ನನ್ನಲ್ಲಿ ವಿಶ್ರಾಂತಿಯನ್ನು ಪಡೆದುಕೋ. ವೇಗವಂತ ಪ್ಲವಂತೋ ಯೇ ಪ್ಲವಗಾ ಮಾರುತಾತ್ಮಜ ತೇಷಾ ಮುಖ್ಯತಮಂ ಮನ್ಯೇ ತ್ವಾಮಹಂ ಕಪಿಕುಂಜರ. ಲೋಕದಲ್ಲಿ ಯಾರು ಹಾರ್ತಾರೋ, ಯಾರು ಓಡ್ತಾರೋ, ಎಷ್ಟು ಮಂದಿ ಕಪಿವೀರರಿದ್ದಾರೋ, ನೀನು ಅವರೆಲ್ಲರನ್ನೂ ಕೂಡ ದಾಟಿ ನಿಂತಿರುವಿ. ಎಲ್ಲರಿಗಿಂತ ನೀನೇ ಶಕ್ತಿಶಾಲಿಯಾಗಿದೆ ಅಂತ ಹನುಮಂತನನ್ನು ಅವನು ಮಹೇಂದ್ರ ಪ್ರಶಂಸೆಯನ್ನು ಮಾಡ್ತಾನೆ. ಮೈನಾಕ ಪ್ರಶಂಸೆಯನ್ನು ಮಾಡ್ತಾನೆ. ಅತಿಥಿ ಕಿಲ ಪೂಜಾರ್ಹ ಪ್ರಾಕೃತೋಪಿ ವಿಜಾನತ. ಅತಿಥಿಯನ್ನು ಪೂಜೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಪ್ರಾಜ್ಞರು ಅದನ್ನೇ ಅತಿಥಿ ಸತ್ಕಾರದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಧರ್ಮಂ ಜಿಜ್ಞಾಸಮಾನೇನ ಕಿಂ ಪುನಃ ಸ್ಯಾತ್ ತ್ವಾದೃಶೋ ಮಹಾನ್. ಆದ್ದರಿಂದ ಧರ್ಮದ ತತ್ವವನ್ನು ಯಾರು ತಿಳಿದಿರ್ತಾರೋ ಅವರು ಅತಿಥಿ ಸತ್ಕಾರವನ್ನು ಮಾಡಲೇಬೇಕು. ತ್ವಂ ಹಿ ದೇವ ವರಿಷ್ಠಸ್ಯ ಮಾರುತಸ್ಯ ಮಹಾತ್ಮನಃ ಪುತ್ರಸ್ತಸ್ಯೇವ ವೇಗೇನ ಸದೃಶ ಕಪಿಕುಂಜರಃ. ಅನಂತರ ಆ ಶ್ರೀರಾಮಚಂದ್ರನ ದೂತನಾಗಿರುವಂತಹ ನಿನ್ನನ್ನು ನಾವು ಖಂಡಿತ ಪೂಜೆ ಮಾಡಲೇಬೇಕು. ಈ ವಿಷಯದಲ್ಲಿ ನಾನು ಹೇಳುವಂಥದ್ದು ಇನ್ನೇನಿದೆ, ನೀನು ಸಾಮಾನ್ಯನಲ್ಲ, ಲೋಕಕ್ಕೆಲ್ಲ ಜೀವವನ್ನು ನೀಡುವಂತಹ ಜೀವಶ್ರೇಷ್ಠನೇ ನೀನಾಗಿದೆ. ದೇವತೆಗಳಲ್ಲಿ ಅಗ್ರಗಣ್ಯನಾಗಿರುವಂತಹ ಸಾಕ್ಷಾತ್ ಮಾರುತನ ಪ್ರಿಯಪುತ್ರನಾಗಿದೆ. ಕಪಿವರನಾಗಿರುವಂತಹ ನೀನು ವೇಗದಲ್ಲಿ ನಿನ್ನ ತಂದೆಗೆ ನೀನು ಸಮಾನನಾಗಿದೆ. ಧರ್ಮದ ರಹಸ್ಯವನ್ನು ಅರಿತುಕೊಂಡಿರುವೆ. ಮಹಾತ್ಮ, ನಿನ್ನನ್ನು ನಾನು ಪೂಜೆ ಮಾಡಿದ್ರೆ ವಾಯುದೇವರನ್ನೇ ಪೂಜೆ ಮಾಡಿದಂತೆ ಆಗುತ್ತೆ. ಆದ್ದರಿಂದ ನೀನು ನನಗೆ ಪೂಜ್ಯನಾಗಿದೆ. ಈ ಸಂದರ್ಭದಲ್ಲಿ ನೀನು ನನ್ನ ಮಾತನ್ನು ಆಲಿಸು. ಪೂಜಿತಸ್ತ್ವಯಿ ಧರ್ಮಜ್ಞ ಪೂಜಾಂ ಪ್ರಾಪ್ನೋತಿ ಮಾರುತಃ ತಸ್ಮಾತ್ ತ್ವಂ ಪೂಜನೀಯೋ ಮೇ ಶೃಣು ಚಾಪ್ಯತ್ರ ಕಾರಣಂ. ಹೀಗೆ ಆ ಮೈನಾಕ ಪರ್ವತ ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡಿದ್ದಾನೆ. ಮಂಗಳಂ ಭಗವಾನ್ ವಿಷ್ಣುರ್ಮಂಗಳಂ ಮಧುಸೂದನಃ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜಃ. ಶ್ರೀಕೃಷ್ಣ ಅರ್ಪಣಮಸ್ತು.